ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಸರ್ಕಾರ ಪ್ರತಿಪಕ್ಷಗಳ ಬಿಟ್ ವಾರ್, ಬಿಟ್ ದಂಧೆಯ ಆ ಪ್ರಭಾವಿ ಯಾರ್ಯಾರು? ಸರ್ಕಾರಕ್ಕೆ ನಾಮ, ದೊಡ್ಡವರಿಗೆ ರಿಲೀಫ್. ಇದು ಬಿಟ್ ಸಮರ ವಿಶೇಷ ಚರ್ಚಾ ಕಾರ್ಯಕ್ರಮ. ಸಿದ್ದರಾಮಯ್ಯ ಅವರು ಮೊನ್ನೆ ಈ ಬಿಟ್ ಕಾಯಿನ್ ವಿಚಾರ ಪ್ರಸ್ತಾಪ ಮಾಡಿದ್ರು ಬಹಿರಂಗ ಪ್ರಚಾರದ ಸಂದರ್ಭದಲ್ಲಿ, ಉಪಚುನಾವಣೆ ವೇಳೆ. ಆಗ್ಲಿಂದು ರಾಜ್ಯದಲ್ಲಿ ಭಾರಿ ಸದ್ದಾಗ್ತಾ ಇದೆ ಈ ಬಿಟ್ ಕಾಯಿನ್ ದಂಧೆ. ಡ್ರಗ್ಸ್ ಜಾಲದಲ್ಲಿ ಬಯಲಿಗೆ ಬಂದಿತ್ತು ಬಿಟ್ ಕಾಯಿನ್. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಬಂಧನದಿಂದ ಈ ದಂಧೆ ಬಯಲಿಗೆ ಬಂದಿದೆ. ದಂಧೆಯಲ್ಲಿ ಬಿಜೆಪಿ ನಾಯಕರು ಸೇರ್ಕೊಂಡಿದ್ದಾರೆ, ಅವ್ರ ಕೈವಾಡನೂ ಇದೆ ಅಂತ ಹೇಳ್ಬಿಟ್ಟು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬಿಟ್ ಕಾಯಿನ್ ತನಿಖೆ ನಡೆದ್ರೆ ಸರ್ಕಾರಕ್ಕೆ ಸಂಕಷ್ಟ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂಕಷ್ಟವನ್ನ ತಪ್ಪಿಸಬೇಕು ಅಂತ ಸಾಕಷ್ಟು ಪ್ರಯತ್ನ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ನನಗೂ ಕೂಡ ಮಾಹಿತಿ ಇದೆ. ಬಿಟ್ ಕಾಯಿನ್ ನಲ್ಲಿ ಪ್ರಭಾವಿಗಳು ಬಿಜೆಪಿಯವರು ಶಾಮೀಲಾಗಿದ್ದಾರೆ ಅದರಲ್ಲಿ ಅಂತ ಗೊತ್ತಾಯ್ತಾ. ಅದನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಅದನ್ನು ಯಾವುದೇ ಕಾರಣಕ್ಕೆ ಮುಚ್ಚಾಕಬಾರದು. ಯಾರು ತಪ್ಪಿತಸ್ಥರಿದ್ದಾರೆ ಅದರಲ್ಲಿ ಯಾರೇ ಪ್ರಭಾವಿಗಳಿರಲಿ ಅವರನ್ನ ಬಯಲು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅವ್ರಿಗೆ ರಕ್ಷಣೆ ಕೊಡಬಾರದು. ಇನ್ನು ಫೈನಲ್ ರಿಪೋರ್ಟ್ ಹಾಕಿಲ್ಲ, ಗೊತ್ತಾಯ್ತಾ. ಅದರಿಂದ ಅದನ್ನು ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು. ಎಷ್ಟೇ ಪ್ರಭಾವಿಗಳಿದ್ರೂ ಕೂಡ, ರೂಲಿಂಗ್ ಪಾರ್ಟಿಯವರು ಇರಲಿ, ಯಾವುದೇ ಪಾರ್ಟಿಯವರು ಇರಲಿ, ಅವರಿಗೆ ರಕ್ಷಣೆ ಕೊಡಕೂಡದು. ಮಾಜಿ ಸಿಎಂ ಸಿದ್ದರಾಮಯ್ಯ ಈ ತರ ಗಂಭೀರ ಆರೋಪ ಮಾಡ್ತಾ ಇದ್ದಂತೆ ಸಿಎಂ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆ ಮಾಡೋದಕ್ಕೆ ಇಡಿಗೆ ರೆಫರ್ ಮಾಡಿದ್ದೀವಿ. ಈಗ ಇಷ್ಟು ದಿನ ಆದ್ಮೇಲೆ ಯಾಕೆ ಈ ವಿಚಾರ ಹೊರಗಡೆ ಬಂತು ಅಂತ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡ್ತಾ ಇದ್ದಂತೆ ಸಿಎಂ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲ ತನಿಖೆ ನಡೆದಿದೆ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ತನಿಖೆ ಮುಗಿದು ಇಡಿಗೆ ಮತ್ತು ಸಿಬಿಐಗೆ ನಾವೇ ರೆಫರ್ ಮಾಡಿದ್ದೇವೆ. ತನಿಖೆ ಮುಂದುವರಿತದೆ. ಯಾರು ಕೂಡ ಅದರಲ್ಲಿ ಕೈ ಹಾಕೋದಾಗಲಿ ಭಾಗವಹಿಸೋದಾಗಲಿ ಅವಕಾಶ ಇಲ್ಲ. ಯಾವುದಾದ್ರೂ ಇದ್ರೆ ಹೇಳಿ, ತನಿಖೆ ಮಾಡ್ತೀವಿ. ಅದೆಲ್ಲ ತನಿಖೆ ನಡೆದಿದೆ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ತನಿಖೆ ಮುಗಿದು ಇಡಿಗೆ ಮತ್ತು ಸಿಬಿಐಗೆ ನಾವೇ ರೆಫರ್ ಮಾಡಿದ್ದೇವೆ. ತನಿಖೆ ಮುಂದುವರಿತದೆ. ಯಾರು ಕೂಡ ಅದರಲ್ಲಿ ಕೈ ಹಾಕೋದಾಗಲಿ ಭಾಗವಹಿಸೋದಾಗಲಿ ಅವಕಾಶ ಇಲ್ಲ. ಯಾವುದಾದ್ರೂ ಪಾಯಿಂಟ್, ನಮಗೆ ಮಾಹಿತಿ ಇದೆ, ಕೆಲವು ಪ್ರಭಾವಿ ವ್ಯಕ್ತಿಗಳಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ. ಅದರಿಂದ ಅದನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನ ಕೇಂದ್ರ ತನಿಖಾ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಇದೆ. ಆದ್ದರಿಂದ ಯಾರಿಗೂ ರಕ್ಷಣೆ ಕೊಡಬಾರದು, ಯಾರನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡಬಾರ್ದು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಯಾರೇ ತಪ್ಪಾಗಿರಲಿ, ಯಾರೇ ಪ್ರಭಾವಿ ವ್ಯಕ್ತಿ ಇರಲಿ, ಅವ್ರಿಗೆ ಶಿಕ್ಷೆ ಮಾಡಬೇಕು ಅಂತ ಹೇಳಿದ್ದೀನಿ. ಹಂಗಿದ್ದ ಮೇಲೆ ಇಷ್ಟು ದಿನ ಗಂಟೆ ಏನ್ ಮಾಡ್ತಾ ಇದ್ರು? ಇಡಿಗೆ ರೆಫರ್ ಮಾಡಬೇಕಂದ್ರೆ ದೇರ್ ಇಸ್ ಸಮಥಿಂಗ್ ಅಂತ ಅಲ್ಲವಾ. ಅದರಿಂದ ಅವರು ಅಷ್ಟು ದಿನದಿಂದ ಸುಮ್ಮನೆ ಇದ್ದು ಈಗ ಇಡಿಗೆ ರೆಫರ್ ಮಾಡಿದೀವಿ ಅಂತಂದ್ರೆ ಅದು ಇಲ್ಲಿವರೆಗೆ ಕೆಲವರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಅಂತ ಆಯ್ತಲ್ಲ. ಗೃಹ ಮಂತ್ರಿಗಳು ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಟ್ ದಂಧೆ ಪ್ರಕರಣದಲ್ಲಿ ಸಿಐಡಿ ತನಿಖೆ ನಡೀತಾ ಇದೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಪ್ರಕರಣದಲ್ಲಿ ಯಾರನ್ನೂ ರಕ್ಷಿಸಲ್ಲ, ಚುನಾವಣೆ ವೇಳೆ ಈ ರೀತಿ ಹೇಳಿಕೆಗಳು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಸಿಒಡಿ ಕಡೆಯಿಂದ ಆಗ್ತಾ ಇದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಎದುರುಗಡೆ ಏನೇ ಸ್ಟೇಟ್ಮೆಂಟ್ ಮಾಡಿದ್ರು ಇನ್ವೆಸ್ಟಿಗೇಷನ್ಗೆ ತೊಡಕಾಗ್ತದೆ. ಹಾಗಾಗಿ ನಾನು ಏನೂ ಇದ್ರ ಬಗ್ಗೆ ಹೇಳೋದಿಲ್ಲ. ಆದರೆ ನಿಮಗೆ ಒಂದನ್ನು ನಾನು ಹೇಳಬಲ್ಲೆ, ನಮ್ಮ ಪೊಲೀಸರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದರ ಇಡೀ ಮೂಲಕ್ಕೆ ಹೋಗಿ ಹುಡುಕ್ತಾ ಇದ್ದಾರೆ, ಜಾಲಾಡಿಸ್ತಾ ಇದ್ದಾರೆ. ಅದನ್ನು ಸದ್ಯದಲ್ಲೇ ಹೊರಗೆ ತರ್ತಾರೆ. ಚುನಾವಣಾ ಸಂದರ್ಭದಲ್ಲಿ ಯಾರ್ಯಾರ್ದೋ ಮುಖಾನ ಮಸ್ಕ್ ಮಾಡುವಂಥ ಕೆಲಸವನ್ನು ಅವ್ರು ಮಾಡಬಾರ್ದು. ಯಾಕಂದರೆ ಅವರೊಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊಣೆಗಾರಿಕೆಯನ್ನು ನಿಭಾಯಿಸಿದವರು. ಇನ್ನು ಈ ಬಿಟ್ ಕಾಯಿನ್ ದಂಧೆ ಹೊರಗೆ ಬಂದ್ರೆ ಸರ್ಕಾರಕ್ಕೆ ಕಂಟಕ ಅಂತ ಹೇಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಪ್ರಭಾವಿಗಳು ಅಂದ್ರೆ ಆಡಳಿತ ಪಕ್ಷದವರೇ ಇರ್ತಾರೆ ಅಂತ ಹೇಳಿದ್ದಾರೆ. ಯಾರು ಅನ್ನೋದನ್ನ ಹೆಸರು ಮಾತ್ರ ಅವರು ಹೇಳಿಲ್ಲ. ಕಾಯಿನ್ ದಂಧೆ ಬಗ್ಗೆ ನಾನು ಕೂಡ ಪತ್ರಿಕೆಗಳೆಲ್ಲ ಬರ್ತಾ ಇತ್ತು. ಎಲೆಕ್ಷನ್ ಗಲಾಟೆಯಲ್ಲಿದ್ದೆ, ಆ ಕ್ರಮದಲ್ಲಿ ರಾಜ್ಯದ ಇಬ್ಬರು ಪ್ರಭಾವಿ ನಾಯಕರು ಭಾಗಿಯಾಗಿದ್ದಾರೆ ಅಂತ ಬರ್ತಾ ಇದೆ. ಈ ಬಿಟ್ ಕಾಯಿನ್ನು
ಅಕ್ರಮ ಪತ್ತೆಯಾದರೆ ಬೊಮ್ಮಾಯಿ ಸರ್ಕಾರಕ್ಕೆ ಕಂಟಕ ಇರ್ಬೋದೇನೋ ನನಗಂತೂ ಇದು ಡೌಟ್ ಇದೆ. ಮತ್ತು ಸುಮಾರು 10,000 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಇದರಲ್ಲಿ ರೂಮರ್ಸ್ ಇದೆ. ಸಿದ್ದರಾಮಯ್ಯವರು ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಇದರಲ್ಲಿ ಕೋಟಿ ಕೋಟಿ ಹಣ ಕೈ ಬದಲಾವಣೆ ಆಗಿದೆ ಅಂತಲೂ ಕೂಡ ಅನುಮಾನ ಇದೆ. ಮತ್ತು ಇದು ಪ್ರಧಾನಿಗಳ ಕಾರ್ಯಾಲಯಕ್ಕೂ ಕೂಡ ಹೋಗಿತ್ತು, ಅಲ್ಲಿಂದ ಇಲ್ಲಿ ರಿಪೋರ್ಟು ಕೂಡ ಕೇಳಿದ್ದಾರೆ ಅಂತ ಒಂದು ವರದಿ ನನಗೆ. ಪ್ರಧಾನಮಂತ್ರಿಗಳ ಆಫೀಸಿಂದ ವರದಿ ಬಂದ ಮೇಲೆ ಆಮೇಲೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ, ಯಾರು ಶೀಕ್ರಿ. ಮತ್ತು ಶೀಕ್ರಿಯನ್ನು ಮನ್ನಾ ಮಾಡೋದಕ್ಕೆ ಸರ್ಕಾರ ಯಾಕೆ ಹಿಂದೆ ಮುಂದೆ ನೋಡಿದ್ರು, ಇದೊಂದು ಪ್ರಶ್ನೆ. ಸತ್ಯಾಂಶ ಇದರಿಂದ ಆಚೆ ಬಂದರೆ ಅನೇಕ ನಾಯಕರ ಕುರ್ಚಿ ಅಲುಗಾಡುತ್ತೆ ಅಂತ ಒಂದು ರೂಮರ್ಸ್ ಕೂಡ ಇದೆ. ಇದು ದೊಡ್ಡ ದೊಡ್ಡ ಪ್ರಭಾವಿ ನಾಯಕರ ಹೆಸರು ಇದಕ್ಕೆ ತಳುಕಾಕೊಂಡಿದೆ. ಇದ್ರ ಬಗ್ಗೆ ತನಿಖೆ ಆದರೆ ಇದೆಲ್ಲ ಕೂಡ ಆಚೆ ಬರುತ್ತೆ. ಪ್ರಭಾವಿ ನಾಯಕರು ಯಾವ ಪಕ್ಷದವರು? ಸಹಜವಾಗಿ ಯಾರಿರ್ತಾರೆ, ರೂಲಿಂಗ್ ಪಾರ್ಟಿಯವರೇ ಇರ್ತಾರೆ. ಪ್ರತಿಪಕ್ಷದವರು ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಾರೆ, ಸರ್ಕಾರದಲ್ಲಿ ಗೊಂದಲ ಯಾಕೆ ಅರ್ಥ ಆಗ್ತಿಲ್ಲ? ಯಾಕಂದ್ರೆ ಸಿಎಂ ಒಂಥರ ಹೇಳಿಕೆ ಕೊಡ್ತಾರೆ, ಗೃಹ ಸಚಿವರು ಇನ್ನೊಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಗೊಂದಲ ಮತ್ತಷ್ಟು ಜಾಸ್ತಿ ಆಯ್ತು. ಹಾಗಾದ್ರೆ ಬಿಟ್ಕಾಯಿನ್ ತನಿಖೆಯಲ್ಲೂ ಗೊಂದಲ ಇದೆಯಾ ಸರ್ಕಾರದಲ್ಲಿ ಅನ್ನೋದು ನಮ್ಮ ಪ್ರಶ್ನೆ. ಯಾವ ತನಿಖಾ ಸಂಸ್ಥೆಯಿಂದ ಹಾಗಾದ್ರೆ ತನಿಖೆ ಆಗ್ತಿದೆ? ಸಿಎಂ ಒಂದು ಹೇಳ್ತಾರೆ, ಗೃಹ ಸಚಿವರು ಮತ್ತೊಂದು ಹೇಳ್ತಾರೆ. ಇನ್ಯಾಕ್ ಗೊಂದಲ ಸ್ಟೇಟ್ಮೆಂಟ್ ಅಲ್ಲಿ? ಸಿಬಿಐ ಇಡಿ ತನಿಖೆ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ರೆ, ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳೋದು ಸಿಐಡಿ ತನಿಖೆ ನಡೀತಾ ಇದೆ ಅಂತ. ಹಾಗಾಗಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ಜನ ನಾವು ಯಾವ್ದು ನಂಬಬೇಕು, ಯಾವ್ದು ಸತ್ಯ ಅಂತ ತಿಳ್ಕೋಬೇಕು? ಈ ಬಗ್ಗೆ ಚರ್ಚೆಯನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತ ಎಸ್.ಕೆ. ಉಮೇಶ್ ಸರ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಬಹಳ ದಿನಗಳಿಂದ ವರ್ಷಗಳಿಂದ ನಡೀತಾ ಇದ್ರು ಕೂಡ ಸಿದ್ದರಾಮಯ್ಯ ಅವರು ಯಾವಾಗ ಈ ವಿಚಾರ ಪ್ರಸ್ತಾಪ ಮಾಡಿದ್ರು ಅದು ಮುನ್ನೆಲೆಗೆ ಬಂತು. ಯಾಕಂದ್ರೆ ಚುನಾವಣೆನ ಒಂದು ಅಸ್ತ್ರ ಅಂತ ಅವ್ರು ಪ್ರಯೋಗ ಮಾಡಿ ಇರಬಹುದು ನಾವು ಪೊಲಿಟಿಕಲಿ ನೋಡೋದಾದ್ರೆ. ಬಟ್ ಈ ವಿಚಾರವಾಗಿ ಚರ್ಚೆ ನಿಜಕ್ಕೂ ಆಗ್ಬೇಕಾಗತ್ತೆ. ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎರಡೂ ಇದೆ, ಇಲ್ಲ ಅಂತ ನಾನು ಹೇಳೋಲ್ಲ. ಬಟ್ ತನಿಖಾ ಸಂಸ್ಥೆ ಮೇಲೆ ಈಗ ಅನುಮಾನ ಪಡ್ತಿರೋದ್ರಿಂದ ಈ ತನಿಖಾ ಸಂಸ್ಥೆಯ ಹಾದಿ ತಪ್ಪಿಸೋ ಕೆಲಸ ನಿಜಕ್ಕೂ ಆಗ್ತಿದೆಯಾ ಈ ವಿಚಾರ ಬಂದಾಗ? ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ಆರೋಪಗಳು ಬರ್ತಕ್ಕಂಥದ್ದು ಹಿಂದೇನೂ ಬಂದಿದೆ, ಇವಾಗಲೂ ಬರ್ತಿದೆ, ಮುಂದೆನೇ ಬರ್ತವೆ. ಎಲ್ಲಿವರೆಗೂ ಅಪೋಸಿಷನ್ ಪಕ್ಷಗಳಿರ್ತಾವೋ ಅಲ್ಲಿವರೆಗೂ ಇದು ಸರ್ವೇ ಸಾಮಾನ್ಯ ಇರುವಂಥದ್ದೇ. ಅದು ಮಾಡಲೇಬೇಕಾದಂಥ ಅವ್ರ ಧರ್ಮನೂ ಸಹ. ಇದಿಲ್ಲ ಅಂದರೆ ಅದು ಸರಿಯಾದಂಥ ವ್ಯವಸ್ಥೆಯಲ್ಲಿ ಈ ನಮ್ಮ ಇದರೊಳಗಡೆ ಆಗಲ್ಲ. ಏನು ಬಿಟ್ಕಾಯಿನ್ಗೆ ಸಂಬಂಧಪಟ್ಟಾಗೆ ಈಗ ಏನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದು ನಡೀತಾ ಇರ್ತಕ್ಕಂಥದ್ದು ಸತ್ಯ ಅಂತ ಎಲ್ರಿಗೂ ಗೊತ್ತು. ಬಿಟ್ಕಾಯಿನ್ ಏನು ವ್ಯವಹಾರ ನಡೀತಾ ಇರ್ತಕ್ಕಂಥದ್ದು ಹಣವಂತರಿಂದ ನಡೆಯುತ್ತೆ. ಒಂದು ಟೈಪ್ ಆಫ್ ಏನು ಹವಾಲ, ಏನು ದುಡ್ಡುಗಳನ್ನ ಹವಾಲಗಳ ಮುಖಾಂತರನ ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಬರೀ ಮಾತಿನ ಮುಖಾಂತರ ಸನ್ನೆಗಳ ಮುಖಾಂತರ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ದಿಸ್ ಈಸ್ ಒನ್ ಟೈಪ್ ಆಫ್ ಡಿಜಿಟಲ್ ಕರೆನ್ಸಿ ಅಷ್ಟೇ, ಡಿಜಿಟಲ್ ಹವಾಲ ಇದು. ಬಟ್ ದಿಸ್ ಈಸ್ ನಾಟ್ ಅಲೋಡ್. ನಮ್ಮ ದೇಶದಲ್ಲಿ ಇದುವರೆಗೂ ಯಾವುದೇ ಥರವಾದಂಥ ನಮ್ಮ ದೇಶದ ಯಾವುದೇ ಸಂಸ್ಥೆಗಳು ಇದಕ್ಕೆ ಮಾನ್ಯತೆ ಕೊಟ್ಟಿಲ್ಲ. ಆದರೂ ಕದ್ದು ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಇದು. ಇದರಲ್ಲೆಲ್ಲ ಹಣವಂತರುಗಳು ಭಾಳ ಸಿಕ್ಕಾಬಟ್ಟೆ ಹಣ ಇರ್ತಕ್ಕಂಥವ್ರು ಮತ್ತು ಭಾಳ ಡಿಜಿಟಲಿ ತುಂಬ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು ಇದರೊಳಗಡೆ ಸಂಗ್ರಹಣೆ ಮಾಡ್ತಕ್ಕಂಥ ಡಾಲರ್ಸ್ ರೂಪ ಒಳಗಡೆ ತಗೊಂಡೋಗ್ಬಿಟ್ಟು ನಮ್ಮ ಕರೆನ್ಸಿನ ಬಿಟ್ಕಾಯಿನ್ ಮುಖಾಂತರ ಆ ಒಂದು ಬ್ಲಾಕ್ಗಳ ಒಳಗಡೆ ಸೇವ್ ಮಾಡಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆ ಇದು. ಸರ್ಕಾರಕ್ಕೆ ಏನ್ ತೊಂದರೆ ಅಂತಂದ್ರೆ ಆರ್ಥಿಕತೆ ಮೇಲೆ ಪೆಟ್ಟು ಕೊಡುತ್ತೆ, ಇರೋದಿಲ್ಲ, ಮತ್ತೊಂದಿರೋದಿಲ್ಲ. ಸೊ ಅಲ್ಲಿಗೆ ಸರ್ಕಾರದ ಬೊಕ್ಕಸಕ್ಕೆ ಡ್ಯಾಮೇಜ್ ಆಗುತ್ತೆ ಅಥವಾ ನೆಗೆಟಿವ್ ಆಗೋದ್ರಿಂದ ಇದು ಬೇಡ ಅಂತ ಹೇಳ್ಬಿಟ್ಟು. ಹೌದು, ಅದು ಹವಾಲ ಮತ್ತು ಇನ್ನಿತರ ಟ್ರಾನ್ಸಾಕ್ಷನ್ಸು ಮತ್ತು ಬೇರೆ ಬೇರೆ ಹಣ ವರ್ಗಾವಣೆ ದೇಶದ್ದು ಅದು ಕಪ್ಪು ಹಣ ಆದರೆ ಇದು ಭೂತ ಹಣ. ಇದು ಅಂದರೆ ಯಾರು ಎಲ್ಲಿ ಡ್ಯಾಮೇಜ್ ಮಾಡ್ತದೆ, ವಾತಾವರಣನೇ ಭಯ ಹುಟ್ಟಿಸ್ತದೆ. ಬಟ್ ಒಳಗಡೆ ಇಡೀ ವ್ಯವಸ್ಥೆನೇ ತಿನ್ಕೊಂಡು ಹೋಗುತ್ತದು. ಯಾಕೆಂದ್ರೆ ಎಲ್ಲೂ ಲೆಕ್ಕಕ್ಕೆ ಸಿಗಲ್ವಲ್ಲ. ಅದು ಯಾರೋ ಕದ್ದಂಥ ದುಡ್ಡುಗಳನ್ನ ಯಾವುದೋ ಮುಖಾಂತರ ಡಾಲರ್ಗಳ ಮುಖಾಂತರ ಸೇವ್ ಮಾಡಿಕೊಂಡು ಅದನ್ನು ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಬಿಟ್ಕಾಯಿನ್ ಒಳಗಡೆ ಸೇವ್ ಮಾಡಿಕೊಂಡು ಇಡೀ ದೇಶಾದ್ಯಂತ ಎಲ್ಲೋ ಒಂದು ಕಡೆ ಅವರ ಒಂದು ಬೇಕಾಗಿರ್ತಕ್ಕಂಥ ಎಕ್ಸ್ಚೇಂಜು ಬ್ರೋಕರ್ ಮುಖಾಂತರ ಅದನ್ನ ಸೇಫಾಗಿ ಇಟ್ಕೊಬಿಡ್ತಕ್ಕಂಥದ್ದು, ಕಸ್ಟಡಿಯಲ್ಲಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆ ಕಳ್ಳ ಹಣ ಇದು. ಕಳ್ಳರು ಇದನ್ನ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಯಾರು ದಂಧೆಕೋರು ಮಾಡ್ತಾರೋ, ಅನಾಮದೇವಾಗಿ ಹಣ ಬರ್ತದೋ, ಸುಮ್ಮನೆ ಹಣ ಬರ್ತದೋ, ಕದ್ದ ಹಣ ಬರ್ತದೋ, ಬೇರೆ ಬೇರೆ ಸ್ವರೂಪದ ಹಣಗಳು ಬರ್ತದಲ್ಲ, ಇಂಥ ಹಣನ ಯಾರಿಗೂ ಕೈಗೂ ಸಿಗಬಾರ್ದು ಅನ್ನುವಂಥ ಒಂದು ಸ್ವರೂಪದಲ್ಲಿ ಮತ್ತೆ ಇದನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಸುಲಭ. ಅವ್ರು ಯಾಕೆಂದರೆ ಇವರು ಇನ್ನೊಂದು ಯಾವುದೋ ಒಂದು ಕಡೆಗೆ ಅದನ್ನು ಹಣ ವರ್ಗಾವಣೆ ಮಾಡಬೇಕು ಅಂತ ಹೇಳಿದ ತಕ್ಷಣವೇ ಅಕ್ಸೆಪ್ಟ್ ಮಾಡ್ಕೊಬಿಡ್ತಾರೆ. ಯಾಕೆ ಅಂತಂದರೆ ಅಷ್ಟೇ ಒಂದು ಭಾಳ ಪ್ರಾಮಿನೆಂಟ್ ಒಂದು ಸಂಸ್ಥೆ ಅದನ್ನ ನಿರ್ವಹಣೆ ಮಾಡ್ತಾ ಇರೋದಕ್ಕಿಂತ ಅದರಲ್ಲಿ ಯಾವುದೇ ಸಂಶಯ ಪಡುವಂಥ ಯಾವುದೇ ಒಂದು ಸಣ್ಣ ಒಂದು ಲವಲೇಶ ಸಂಶಯನೂ ಇರುವುದಿಲ್ಲ. ಆ ಕಾರಣಕ್ಕೆ ಇಡೀ ಪ್ರಪಂಚಾದ್ಯಂತ ಎಲ್ಲ ಕಡೆಗೂ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಡಿಜಿಟಲಿ ಇದು
ಒಂದು ವ್ಯವಸ್ಥೆ ಇದೆ. ಕೆಲವಷ್ಟು ಕಂಟ್ರಿಗಳು ಮಾಡ್ತಾ ಇದ್ದಾವೆ, ಮಾಡ್ತಾ ಇಲ್ಲ ಅಂತಲ್ಲ, ಆ ದೇಶದಲ್ಲಿ ಅದಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ನಾವು ನಮ್ಮ ದೇಶ ಇನ್ನೂ ಡೆವಲಪಿಂಗ್ ಕಂಟ್ರಿ, ಲೀಗಲೈಸ್ ಮಾಡಿಲ್ಲ. ಹೌದು. ಈಗಾಗಲೇ ನಮ್ಮಲ್ಲಿ ಈ ಜನವರಿ ತಿಂಗಳೆಲ್ಲ ಬಿಲ್ ಪಾಸ್ ಮಾಡಿದ್ದಾರೆ. ಒಂದು ಕ್ರಿಪ್ಟೋ ಕರೆನ್ಸಿ ಯಾವುದೋ ಒಂದು ರೆಗ್ಯುಲೇಷನ್ ಆಕ್ಟ್ ಒಳಗಡೆ ಒಂದು ಬಿಲ್ ಸಹ ಪಾಸ್ ಮಾಡ್ತಾರೆ ಇವಾಗ ಬಜೆಟ್ ಸೆಷನ್ ಅಲ್ಲಿ. ಅಂತಂದ್ರೆ ಈ ಬಿಟ್ಕಾಯಿನ್ ಆಗಬಾರ್ದು, ಇದು ಬಿಡಬಾರ್ದು ಅಂತೇಳಿ ಒಂದು ಡಿಜಿಟಲ್ ಕರೆನ್ಸಿ ಮಾಡೋಣ ನಾವೇನೇ ಅಂತ ಹೇಳ್ಬಿಟ್ಟು ಅಂತ ದೇ ಆರ್ ಗೋಯಿಂಗ್ ಟು ಪಬ್ಲಿಷ್ ಎ ಬಿಲ್ ನಾವು ಇನ್ ಫ್ಯೂಚರ್ ಕೋರ್ಸ್ ಒಳಗಡೆ. ಆ ಕಾರಣಕ್ಕೆ ಅದನ್ನ ತಡೆಗಟ್ಟಬೇಕು ಅಂದ್ರೆ ಇದನ್ನ ಮಾಡಬೇಕು. ಅದನ್ನ ಯಾವಾಗ ಅದ್ರ ಬಗ್ಗೆ ಮಾತಾಡಬಾರ್ದು ಅಂದ್ರೆ ಇದು ತಗೋಬೇಕು. ಅವಾಗ ಏನಾಗುತ್ತೆ, ಅದು ಲೀಗಲ್ ಫ್ರೇಮ್ ಒಳಗಡೆ ಬರ್ತದೆ. ಹೌದು, ನೋಡಿ ನಮ್ಮ ಮೊಬೈಲ್ ಹ್ಯಾಕ್ ಮಾಡಿದ್ರು ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ ಹ್ಯಾಕ್ ಮಾಡ್ಬಿಟ್ರು, ಇಂಥದ್ದೆಲ್ಲ ನಾವು ಕೇಳ್ತಾ ಇದ್ವಿ. ನಮ್ಮಲ್ಲಿ ಅಷ್ಟು ಇಂಪ್ರೂವ್ ಆಗಿದೀವ ನಾವು ಸಾಫ್ಟ್ವೇರ್? ಈಗ ಯಾರೋ ಒಂದು ಹ್ಯಾಕ್ ಮಾಡಿದ್ರಿಂದ ಕೃಷ್ಣ ಅಲಿಯ ಶ್ರೀಕಿಯಿಂದ ಈ ವಿಚಾರ ಬಯಲಿಗೆ ಬಂತು. ಈ ಡಿಜಿಟಲ್ ಹವಾಲ ನೀವಂದ್ರಿ, ಇದು ನಗದು ರಹಿತ ಡಿಜಿಟಲ್ ಅಲ್ಲಿ ನೀವೆಲ್ಲ ಹಣ ಟ್ರಾನ್ಸ್ಫರ್ ಮಾಡೋದು, ಹೂಡಿಕೆ ಮಾಡೋದು ಇದೆಲ್ಲ ಇರುತ್ತೆ. ಸೊ ನಮ್ಮಲ್ಲಿ ಆ ಸಾಫ್ಟ್ವೇರ್ ಇದೆಯಾ ಕಂಡುಹಿಡಿಯೋದಕ್ಕೆ? ನಾವು ಇಂಪ್ರೂವ್ ಆಗಿದೀವಾ? ಹೌದೌದು. ನಾವು ಈ ಏನೋ ಒಂದು ಬಿಟ್ಕಾಯಿನ್ಗೆ ಸಂಬಂಧಪಟ್ಟಾಗೆ ವ್ಯವಹಾರ ಮಾಡ್ತಾ ಇರ್ತಕ್ಕೆ ಸಂಬಂಧಪಟ್ಟಾಗೆ ನಮ್ಗೆ ಹೇಗೆ ಗೊತ್ತಾಗಬೇಕು, ಬಿಟ್ಕಾಯಿನ್ ಎಕ್ಸ್ಚೇಂಜ್ ಗೊತ್ತಾಗ್ಬೇಕು ನಮಗೆ. ಎಲ್ಲಿ ಕೂತ್ಕೊಂಡು ಇದನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜಾಗ ಪತ್ತೆ ಮಾಡ್ತಕ್ಕಂಥದ್ದು, ಅವಾಗ ನಮ್ಗೆ ಹಾರ್ಡ್ವೇರ್ ಸಿಗುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಪೊಲೀಸಿಂಗೆ. ಅದು ದಟ್ ಈಸ್ ಎ ಚಾಲೆಂಜಬಲ್ ಜಾಬ್ ಬಿಕಾಸ್ ದಟ್ ಈಸ್ ಕನ್ಫೈನ್ಡ್ ಬೈ ಎ ಯೂನಿಫೈಡ್ ಪರ್ಸನ್ಸ್. ಬಹಳ ಇಂಪಾರ್ಟೆಂಟ್ ಮನುಷ್ಯರುಗಳು ಒಂದು ಯೂನಿಫೈ ಮಾಡ್ಕೊಂಡು ಕೂತ್ಕೊಂಡು ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥದ್ದಾದ್ರಿಂದ ಕೆಳಮಟ್ಟಕ್ಕೆ ಇನ್ಫಾರ್ಮೇಶನ್ಗಳು ಬರ್ತಕ್ಕಂಥದ್ದು ಬಹಳ ಕಷ್ಟ. ಆ ಕಾರಣಕ್ಕೆ ಏನಾಗ್ತದೆ, ಅವರು ಇನ್ಫಾರ್ಮೇಶನ್ಗಳು ಕೊಟ್ಕೊಂಡು ವೈ ಅನ್ನೆಸೆಸರಿ ಲೂಸಿಂಗ್ ದೇರ್ ಮನಿ, ಅವ್ರಿಗೆ ಅವಶ್ಯಕತೆ ಇರಲ್ಲ. ಆ ಕಾರಣಕ್ಕೋಸ್ಕರನೇ ಇದು ಅತ್ಯಂತ ಜಾಸ್ತಿ ಹಣವುಳ್ಳವರದು, ಬಹಳ ಡಕಾಯಿತರಿಗೆ ಗ್ಯಾಂಗ್ ಮಾಡ್ತಕ್ಕಂಥದ್ದು. ಎಲ್ಲಿವರೆಗೂ ಕಾನೂನಾಗಲ್ವೋ ಅಲ್ಲಿವರೆಗೂ ಇದೇ ಲಾ ಇದು. ಆ ಕಾರಣಕ್ಕೆ ಈ ದುಡ್ಡೆಲ್ಲ ನಮ್ಮ ದೇಶಕ್ಕೆ ಮಾರಕನೇ ಹೊರತು ಆಮೇಲೆ ಈ ದೇಶನ ನಾವು ಕೊಳ್ಳೆ ಹೊಡಿತಕ್ಕಂಥದ್ದು. ಇದು ಅಂದ್ರೆ ತಗೊಂಡೋಗಿ ಸೇರಿಸ್ಬಿಡ್ತಕ್ಕಂಥದ್ದು ನಮ್ಮ ದೇಶದ ವ್ಯವಸ್ಥೆಗೆ ಬರೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಇರಲ್ಲ, ಎಂಥದ್ದು ಇರೋದಿಲ್ಲ. ಬಡವ್ರ ದುಡ್ಡೆಲ್ಲ ಹೋಗೋದ್ರೊಳಗಡೆ ಸೇರ್ಕೊಬಿಡ್ತದೆ. ಆ ಕಾರಣಕ್ಕೆ ಇದು ಮಾತಾಡ್ತಕ್ಕಂಥದ್ದು. ಮತ್ತೆ ಆದಷ್ಟು ಬೇಗ ಇದನ್ನ ಬಿಲ್ ಪಾಸ್ ಮಾಡಿ ಇದಕ್ಕೆ ಬಲಿ ಹಾಕ್ಲಿಲ್ಲ ಅಂತ ಅಂದ್ರೆ ಆರ್ಡಿನರಿ ಪಾಪ ಕೆಳಗಡೆ ಇರ್ತಕ್ಕಂಥ ಜನ ಯಾರು ಬಡಬಗ್ಗರಿಗೆ ಬಹಳ ತೊಂದರೆ ಇದೆ ಆಕ್ಚುಲಿ. ಕರೆಕ್ಟ್. ಇನ್ ಕೆಲವರು ಅದನ್ನ ಲೀಗಲೈಸ್ ಮಾಡಬೇಕು ಅಂತ ಕೇಳೋರು ಇದಾರೆ ನಮ್ಮ ದೇಶದಲ್ಲಿ, ಇಲ್ಲ ಅಂತಲ್ಲ. ಅದರಿಂದ ಏನ್ ಸಾಧಕ ಬಾಧಕಗಳು ಮತ್ತೆ ಪ್ರಭಾವಿಗಳು ಕೈವಾಡ ಇದೆ ಅಂತ ಪ್ರತಿಪಕ್ಷದವರು ಆರೋಪ ಮಾಡ್ತಿರೋದ್ರಿಂದ ಈ ತನಿಖೆ ದೃಷ್ಟಿಯಿಂದ ನೋಡಿದಾಗ ಏನಾದರೂ ಹಾದಿ ತಪ್ಪುತ್ತಾ, ಪ್ರಭಾವ ಏನಾದರೂ ಬೀರುತ್ತಾ, ಅದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಬಿಟ್ಕಾಯಿನ್ ದಂಧೆ ಬಗ್ಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಸವಿಸ್ತಾರವಾಗಿ ಮಾತಾಡ್ತಿದ್ವಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಫೋನಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ನಮ್ಮ ಸರ್, ನೀವು ಕೆಲವೊಂದು ದಾಖಲೆ ಎಲ್ಲ ತೋರಿಸಿ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ ನೋಡಿದ್ವಿ. ಇಬ್ರು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ರು. ಆ ಇಬ್ರು ಯಾರಂತ ಹೇಳ್ಬಿಡಿ ಸರ್ ಹೆಸರನ್ನ. ಪ್ರಭಾವಿ ರಾಜಕಾರಣಿಗಳಮ್ಮ. ಅಲ್ಲ, ಸರ್ಕಾರದಲ್ಲೇ ಇದಾರೆ ಅಂತ ಹೇಳಿದ್ರಲ್ಲ ಇವಾಗಿನ ಗವರ್ಮೆಂಟ್ ಅಲ್ಲಿ, ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಹೇಳಿದ್ದು ಪ್ರಭಾವಿ ರಾಜಕಾರಣಿಗಳು ಅಂತ ಹೇಳಿದೆ. ಅವ್ರ ಸರ್ಕಾರದಲ್ಲಿ ಪ್ರಭಾವಿ ಅಂದ್ರೆ ಅವ್ರೇನ್ ಸರ್ಕಾರದಲ್ಲಿ ಇರ್ಬೇಕಂತೇನೆ ಇಲ್ಲ, ಪ್ರಭಾವಿ ರಾಜಕಾರಣಿಗಳಷ್ಟೇ. ಆಗಿರ್ಬೋದು. ಇಬ್ರು ಇದಾರಮ್ಮ. ಇದರ ಮಾಹಿತಿ ನನಗೆ ಫೈನ್ ಸರ್. ಅಂದ್ರೆ ಇವಾಗ ರಾಜಕಾರಣಿಗಳು ಇದನ್ನ ಹೆಂಗ್ ಯೂಸ್ ಮಾಡ್ಕೊಳ್ತಾ ಇದಾರೆ ಅದ್ರ ಬಗ್ಗೆ ಎಲ್ಲ ಉಮೇಶ್ ಸರ್ ಇದ್ರು, ಎಸ್ ಕೆ ಉಮೇಶ್ ಸರ್, ರಿಟೈರ್ಡ್ ಪೊಲೀಸ್ ಆಫೀಸರ್, ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಮ್ಮಲ್ಲೇ ಇದ್ರು. ಅಫ್ಕೋರ್ಸ್ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಅವಾಗಿನ ಟೈಮ್ನಲ್ಲಿ ನಾನು ಅದೇ ಕೇಳ್ತಿದ್ದೆ ಅವ್ರ ಹತ್ರ. 2013 ಬೆಂಗಳೂರೇ ಒಂಥರ ಈ ಬಿಟ್ ಕಾಯಿನ್ ರಾಜಧಾನಿ ಆಗ್ಬಿಟ್ಟಿತ್ತು, ಕಂಪನೀಸ್ ಎಲ್ಲ ಬೆಂಗಳೂರಲ್ಲೇ ಸ್ಟಾರ್ಟ್ ಆಯ್ತು ಅಂತ. ಅಂದ್ರೆ ಅದು ಹೆಂಗ್ ನಡೀತಾ ಇತ್ತು ಅಂತ. ಇದು ಇಷ್ಟು ಈ ಪ್ರಮಾಣದಲ್ಲಿ ಇರ್ಲಿಲ್ಲ. ನಾವು ಸುಮ್ಮನೆ ಕೇಳ್ತಿದ್ವಿ ಹಾಗೆ ಹೀಗೆ ಅಂತ ಹೇಳಿ, ಈ ಪ್ರಮಾಣದಲ್ಲಿ ಇರ್ಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಯ್ತು. ಆಮೇಲೆ ಈಗ ಇದ್ರ ಬಗ್ಗೆ ಅದನ್ನ ಮುಚ್ಚಾಕೋದಕ್ಕೂ ಪ್ರಯತ್ನ ಮಾಡಿದ್ರು ಅಂತ ನನಗೆ ಬಂದಿರ್ತಕ್ಕಂಥ ಮಾಹಿತಿ. ಆಮೇಲೆ ಇದು ಪ್ರಧಾನಮಂತ್ರಿಗಳ ಕಚೇರಿಗೂ ಹೊರಗೂ ತಲುಪಿ ಅಲ್ಲಿಂದ ಒಂದು ಡೈರೆಕ್ಷನ್ಸ್ ಅಂತ ಹೇಳ್ತಾರ, ಏನೋ ಸೂಚನೆ ಅಂತ ಹೇಳ್ತಾರ ಗೊತ್ತಿಲ್ಲ. ಆದ್ರೆ ಆಮೇಲೆ ಈಗ ಇಡಿಯವರು ಕೂಡ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಇಡಿಯವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ನಾವಂತೂ ನಿಷ್ಪಕ್ಷವಾಗಿ ತನಿಖೆ ಆಗ್ಲಿ ಅಂತ ನನ್ನ ಒತ್ತಾಯ. ಮತ್ತೆ ಈ ನಿಷ್ಪಕ್ಷ ತನಿಖೆ ಆಗುತ್ತೋ ಇರೋ ನನಗಂತೂ ವಿಶ್ವಾಸ ಇಲ್ಲ. ಆದ್ರಿಂದ ಹೈಕೋರ್ಟ್ ಏನಾದ್ರು ಮಾನಿಟರ್ ಮಾಡಿದ್ರೆ ಇದು ಬಯಲಿಗೆ ಬರುತ್ತೆ ಆಚೆ. ಪ್ಲಸ್ ಬಯಲಿಗೆ ಬರೋದ್ರ ಜೊತೆಗೆ ಇದು ನಿಲ್ಬೇಕು, ಈ ಚಟುವಟಿಕೆಗಳು ನಿಲ್ಬೇಕು. ಕರೆಕ್ಟ್.
ಇವತ್ತಿನ ಬಹುಶಃ ಸ್ಟೇಟ್ಮೆಂಟ್ ನೀವು ಗಮನಿಸಿರ್ತೀರಾ, ಸಿಎಂ ಮತ್ತೆ ಗೃಹ ಸಚಿವರ ಸ್ಟೇಟ್ಮೆಂಟ್. ಸಿಎಂ ಹೇಳ್ತಾರೆ ಇಡಿ ಮತ್ತೆ ಸಿಬಿಐಗೆ ರೆಫರ್ ಮಾಡಿದೀವಿ ಅಂತ, ಗೃಹ ಸಚಿವರು ಹೇಳ್ತಾರೆ ಸಿಒಡಿ ತನಿಖೆಗೆ ನಾವು ಹಾಕಿದೀವಿ ಅಂತ. ಯಾರಿಗೂ ಕೊಟ್ಟಿಲ್ಲ, ಸಿಒಡಿಗೂ ಕೊಟ್ಟಿಲ್ಲ, ಸಿಬಿಐಗೂ ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ. ಈಗ ಆ ರೀತಿ ಹೇಳ್ತಾ ಇರ್ಬೋದು ಅವರು, ನನಗ್ ಗೊತ್ತಿದ್ದಾಗೆ ಯಾವ್ದು ಕೊಟ್ಟಿಲ್ಲ. ಕೊಟ್ಟಿದ್ರೆ ಇಷ್ಟೊದಕ್ಕೆ ಪತ್ರಿಕೆಗಳಲ್ಲಿ ಬರ್ಬೇಕಾಗಿತ್ತು, ಅದು ಆದೇಶದ ಪತ್ರಗಳು ಎಲ್ಲರ ಕೈಗೂ ಸಿಗ್ಬೇಕಾಗಿತ್ತು. ಅದೇನ್ ಟ್ರಾನ್ಸ್ಫರ್ಸಿ ತಾನೆ ಅಲ್ವಾ? ಮತ್ತೆ ಇಡಿ ಐಟಿ ಮಾಡೋ ಉದ್ದೇಶ ಏನಿತ್ತು? ಇವರು ತನಿಖೆ ಮಾಡ್ತಾ ಇದ್ರೆ ಅವ್ರು ಯಾಕೆ ಬಂದ್ರು ಅಲ್ವಾ? ಹೌದು, ಸರಿ ಸರ್. ಈಗ ನೀವು ತನಿಖೆ ಮೇಲೆ ಸ್ವಲ್ಪ ಡೌಟ್ ವ್ಯಕ್ತಪಡಿಸ್ತಾ ಇದ್ರಿ, ನಂಬಿಕೆ ಇಲ್ಲ ಅಂದ್ರೆ ನಂಬಿಕೆ ಬಗ್ಗೆ ನೀವು ಹೇಳ್ತಾ ಇದ್ರಿ. ಏನಾಗುತ್ತೆ, ಒಂದ್ ಕಡೆ ಇವ್ರದೇ ಸರ್ಕಾರ, ಕೇಂದ್ರದಲ್ಲೂ ಅವ್ರದೇ ಸರ್ಕಾರ. ಅದರಿಂದ ಇದನ್ನ ನಿಜವಾದ ಒಂದು ಬಣ್ಣ ಬಯಲು ಬರಬೇಕಾಗಿದ್ರೆ ಇದು ಒಂದು ಹೈಕೋರ್ಟ್ ಒಂದು ತನಿಖೆ ಮಾಡಿದ್ರೆ ಒಳ್ಳೇದು. ನೋಡಿ, ಮೊನ್ನೆ ಚಾಮರಾಜನಗರದಲ್ಲಿ ಹೈಕೋರ್ಟ್ ತನಿಖೆ ಮಾಡ್ಲಿ ಅಂತಂದ್ರಿ. ಅಕಸ್ಮಾತ್ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡು ಅದು ಹೈಕೋರ್ಟ್ ಬಂದ್ರೆ ನಿಮ್ ಹತ್ರ ಇರೋ ದಾಖಲೆ ನೀವು ಕೊಡಕ್ ರೆಡಿ ಇದ್ದೀರಾ? ನಮ್ಗೆ ಮಾಹಿತಿ, ನಮ್ಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಕೊಡ್ತೀವಮ್ಮ. ನಮ್ಗೆ ಕೆಲವೆಲ್ಲ ಇನ್ಫಾರ್ಮೇಶನ್ಸ್ ಓರಲ್ ಇರುತ್ತೆ. ನಾನು ಗೃಹ ಮಂತ್ರಿ ಆಗಿದ್ದೇನಲ್ವಾ, ನಮಗೂ ಎಲ್ಲೆಲ್ಲ ಸೋರ್ಸಸ್ ನಮಗೂ ಕೂಡ ಗೊತ್ತಾಗುತ್ತೆ. ಕರೆಕ್ಟ್, ಫೈನ್. ಅಂದ್ರೆ ಈ ಸೈಬರ್ ಕ್ರೈಮ್ ವಿಚಾರವಾಗಿ ನಾನು ಅದನ್ನೇ ಉಮೇಶ್ ಸರ್ ಹತ್ರನೂ ಕೇಳ್ತಾ ಇದ್ದೆ. ನಾವಷ್ಟು ಡೆವಲಪ್ ಆಗಿದೀವಿ ಅನ್ಸುತ್ತೆ ಸರ್? ಯಾಕಂದ್ರೆ ನೀವಿದ್ದಾಗ್ಲೂ ಇದಿತ್ತು, ಇಲ್ಲ ಅಂತಲ್ಲ. ನೀವ್ ಹೇಳ್ದಂಗೆ ಇವಾಗ ತುಂಬಾ ಬೆಳೆದು ಬಿಟ್ಟಿದೆ. ಸೊ ನಾವು ಸಮರ್ಥವಾಗಿದ್ದೀವಿ ಅಂತ ಅನ್ಸುತ್ತಾ ನಿಮ್ಗೆ ಇದನ್ನೆಲ್ಲ? ಸೈಬರ್ ಕ್ರೈಮ್ ಆಕ್ಚುಲ್ ಆಗಿ ಉಮೇಶ್ವರ್ಗೂ ಚೆನ್ನಾಗಿ ಗೊತ್ತು. ಸೈಬರ್ ಕ್ರೈಮ್ಗೆ ಇನ್ನೂ ನಮ್ಗೆ ಜಾಸ್ತಿ ಒತ್ತು ಕೊಡ್ಬೇಕು. ಸೈಬರ್ ಕ್ರೈಮ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಆಕ್ಷನ್ಸೇ ಆಗ್ತಿಲ್ಲ ಸರಿಯಾಗಿ. ಕಂಪ್ಲೇಂಟ್ ಕೊಟ್ರೆ ತಿಂಗಳಗಟ್ಲೆ, ವರ್ಷಗಟ್ಲೆ ಕೂಡ ಅದನ್ನ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ, ಮ್ಯಾನ್ ಪವರ್ ಬೇಕಲ್ಲ. ಅದೆಲ್ಲ ಕೊಡಿ, ನಾವೇನು ಕೊಡದೆ ಮಾಡಿ ಅಂದ್ರೆ ಪಾಪ ಅವ್ರೇನ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಲ್ವಾ? ಈಗ ಬೇರೆ ಬೇರೆ ದೇಶಗಳಲ್ಲಿ ನಮ್ಮವರೆಲ್ಲ ಕಳಿಸಿ ಟ್ರೈನಿಂಗು ಕೊಡ್ಸಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್, ಮ್ಯಾನ್ ಪವರ್ ಎಲ್ಲ ಕೊಟ್ರೆ ಮಾಡ್ತಾರೆ, ಸಹಜವಾಗಿ ಮಾಡ್ತಾರೆ. ನಮ್ಮಲ್ಲೇನು ಒಳ್ಳೆ ಅದೇ ಆಫೀಸರ್ಸ್ ಇದ್ದಾರೆ. ಅಲ್ಲ ಸರ್, ಈಗ ಗೃಹ ಸಚಿವರು ಹೇಳ್ತಾ ಇದ್ರು ಈ ಟೈಮಲ್ಲಿ ಈ ವಿಚಾರ ಯಾಕೆ, ಉಪಚುನಾವಣೆ ಸಂದರ್ಭದಲ್ಲಿ ಹಿಂಗೆ ಹೇಳ್ಬಿಟ್ಟು ಯಾರ್ದೋ ಮುಖಕ್ಕೆ ಮಸಿ ಬಳಿಯೋ ಪ್ರಯತ್ನವನ್ನ ಈ ತರ ಮಾಡೋದು ಬೇಡ ಅಂತ ಅವ್ರು ಹೇಳ್ತಾ ಇದ್ರು. ಅಂದ್ರೆ ರಾಜಕೀಯವಾಗಿ ನೀವುಗಳು ಈ ವಿಚಾರವನ್ನ ಕೆದಕ್ತಾ ಇದ್ದೀರಾ, ಇವಾಗ ತೆಗ್ದಿದ್ದೀರಾ ಬೇಕು ಅಂತಲೇ ಅಂತ. ಅಂದ್ರೆ ರಾಜಕೀಯವಾಗಿ ಯೂಸ್ ಮಾಡ್ಕೊಳ್ತೀರಾ ಅಂತ ಅವ್ರು ಆರೋಪ ಮಾಡ್ತಿರೋದ್ರಿಂದ ಆ ಹೆಸರೇನು ಹೇಳ್ಬಿಡಿ ಸರ್ ಹೋಗ್ಲಿ. ಒಂದ್ ನಿಮಿಷ ನಮ್ಮ ಇಡಿ ಯಾರ್ ಕಂಟ್ರೋಲ್ ಅಲ್ಲಿ ಇದೆಯಮ್ಮ? ಐಟಿ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಸೆಂಟ್ರಲ್ ಗವರ್ಮೆಂಟ್ ತಾನೆ, ಅವರೇ ತಾನೇ ತನಿಖೆ ಮಾಡಿರೋದು. ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಇದೇನ್ ರಾಜಕೀಯಕ್ಕೆ ನಾವೇನು ಹೇಳಿದ್ವ? ನಾವ್ ಹೇಳ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಇಂದ ಮಾಡ್ಸಕ್ಕಾಗತ್ತಾ ಅಲ್ವಾ? ಅಲ್ಲ, ಈ ಒತ್ತಡ ಜಾಸ್ತಿ ಆಗ್ಬೋದು. ನೀವ್ ಹೆಸರು ಹೇಳ್ಬಿಟ್ರೆ, ಓ ಈಗ ಹೆಸರೇ ಹೇಳ್ಬಿಟ್ಟಿದ್ದಾರೆ, ನಾವು ತನಿಖೆ ಮಾಡಿಸ್ಲೇಬೇಕಪ್ಪ ಅಂತ ಒತ್ತಡ ಜಾಸ್ತಿ ಆಗ್ಬಿಡುತ್ತಲ್ಲ. ಇಲ್ಲಾಂದ್ರೆ ಇದು ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. ನೀವೊಂದು ಆರೋಪ ಮಾಡಿದ್ರಿ, ನಾವು ತನಿಖೆ ಕೊಟ್ಟಿದೀವಪ್ಪ ಅಂತ ಅವ್ರು ಹೇಳ್ತಾರೆ ದಿನಂಪ್ರತಿ. ಹೆಸರು ಗೊತ್ತಿದ್ರೆ ಹೇಳ್ಬಿಡಿ ಅದನ್ನ. ಇಲ್ಲ, ಅವ್ರನ್ನ ಅರೆಸ್ಟ್ ಮಾಡಿದ್ರು ಶುಕ್ರಿಯನ್ ಅವ್ರಿಗೆ ಅಲ್ವಾ? ಯಾಕಿಷ್ಟು ತಡ ಮಾಡಿದ್ರು ಅಲ್ವಾ? ಸ್ವಲ್ಪ ಒತ್ತಡಗಳು ಇತ್ತು, ಅದರಿಂದ ಹಂಗಾಗಿದೆ ಅಷ್ಟೇ. ಈಗ ನಾವೇನ್ ಹೇಳಿದ್ವಿ, ನಮ್ಮ ಐಡಿಗೆ ತನಿಖೆ ಮಾಡಿ ಅಂತ, ರಾಜಕೀಯಕ್ಕೆ ಅಂತ ಅವ್ರು ಹೇಳ್ತಾರಲ್ಲ. ನಾವು ಅವ್ರ ಪಕ್ಷನ ಕೇಂದ್ರದಲ್ಲಿರೋದು, ನಾವು ಕೇಂದ್ರದಲ್ಲಿರೋದು ಅಧಿಕಾರದಲ್ಲಿ. ಏನು ಒಂದು ವಾರ 10 ದಿವಸ ಬರ್ತಾನೆ ಇದೆ ಮಾಧ್ಯಮಗಳಲ್ಲಿ. ಇದೇನು ಹೊಸದೇನಲ್ಲ ಇದು. ಒಂದು 15-20 ದಿವಸನೂ ಕೂಡ ಇದು ಬರ್ತಾನೆ ಇತ್ತಿದು. ದೊಡ್ಡ ದೊಡ್ಡ ಆರ್ಟಿಕಲ್ಸೇ ಬಂತಲ್ಲ ಎಲ್ಲ ಮಾಧ್ಯಮ ಇದರಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ. ಸರಿ, ಹಂಗ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೆಸರು ಗೊತ್ತಿದೆ, ಈಗ ಬಹಿರಂಗ ಮಾಡಲ್ಲ ಅಂತನಾ? ಹೌದಮ್ಮ. ಫೈನ್ ಫೈನ್, ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರೇ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ಈಗ ಸಾಕಷ್ಟು ವಿಚಾರನ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಚಿಕ್ಕದೊಂದು ಬ್ರೇಕ್ ಆಗಿದೆ. ವೆಲ್ಕಮ್ ಬ್ಯಾಕ್. ಈ ಬಿಟ್ ಕಾಯಿನ್ ದಂಧೆ ಈಗ ರಾಜಕಾರಣಕ್ಕೆ ಅಂಟಿಕೊಂಡಿರೋದ್ರಿಂದ ಸಾಕಷ್ಟು ಆರೋಪ ಪ್ರತ್ಯಾರೋಪವನ್ನ ನಾವು ಕೇಳ್ತಲೇ ಇದ್ದೀವಿ. ಸರ್, ಈಗ ರಾಜಕಾರಣಿಗಳು ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರಾ? ಅಂದರೆ ರಾಜಕಾರಣಿಗಳು, ಬಿಸ್ನೆಸ್ ಮನ್ಗಳು ಎಲ್ಲಿ ಹಣ ಯಥೇಚ್ಛವಾಗಿ ಇರ್ತಕ್ಕಂಥದ್ದು, ಮತ್ತು ಅದನ್ನು ಡಿಜಿಟಲಾಗಿ ಕನ್ವರ್ಟ್ ಮಾಡಿ ಒಳಗಡೆ ಇಟ್ಕೊಂಡು ಯಾವತ್ತೋ ಒಂದು ದಿವಸ ಬೇಕಾಗಿರ್ತಕ್ಕಂಥ ಹಣನ ತಗೊಂಡು ಅದನ್ನು ಕನ್ವರ್ಟ್ ಮಾಡಿಕೊಂಡು ತಗೊಳ್ಳುವಂಥದ್ದಕ್ಕೆ ಯಾರೋ ಹಣ ಅತ್ಯಂತ ಹೆಚ್ಚಿಗೆ ಹೊಂದಿರ್ತಾರೆ. ಅಂದರೆ ರಾಜಕೀಯದವ್ರು ಇರ್ಬೋದು, ಬಿಸ್ನೆಸ್ ಮನ್ಗಳಿರ್ಬೋದು, ಬೇರೆ 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 ಹಣ ಹೆಚ್ಚಿಗೆ ಬರ್ತಾ ಇರ್ತಕ್ಕಂಥವ್ರು ಒಂದು ಮೂಲ ಹುಡುಕ್ತಾರೆ ಸೇವ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ. ಅಂದರೆ ಸೇಫ್ಟಿಯಲ್ಲಿ ನಾವೆಲ್ಲಿ ಸಿಗಾಕೊಳ್ಳೋದಿಲ್ಲ. ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿನ ಹೆಂಗೆ ತಲೆ ತಪ್ಪಿಸ್ಬಿಟ್ಟು ಒಳಗಡೆ ಇದ್ಬಿಡ್ಬೋದು.
ಬೇರೆ ಎಲ್ಲಾದ್ರೂ ನೋಡಿ ನೀವು ಬೇರೆ 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 ಈಗಾಗಲೇ ಬೇರೆ ದುಡ್ಡುಗಳನ್ನು ಸೇವ್ ಮಾಡ್ತಾ ಇದ್ರು ಅಲ್ಲೆಲ್ಲ ಇವಾಗ ಯುರೋಪಿಯನ್ ಕಂಟ್ರಿನಲ್ಲಿ ಅಂತ ಹೇಳ್ತಾ ಇದ್ರು. ಈಗ ಅದೆಲ್ಲ ಬಿಟ್ಟರು. ಇವಾಗ ಅದು ಯಾವಾಗ ಅಲ್ಲಿಗೆ ಹೋದ್ರು ಅಲ್ಲಿಗೊಂದು ಹುಳ ಬಿಟ್ಟರು ಈಚೆ ಅಷ್ಟು ದುಡ್ಡು ಬರ್ತದೆ ಅಂದರೆ ಅದೇನೂ ಆಗಲಿಲ್ಲ. ಕೊನೆಗೆ ಸೇವ್ ಏನು ಮಾಡಬೇಕು ಇವಾಗ? ನಮ್ಮ ದೇಶದಲ್ಲಿ ಏನು ಸೇವ್ ಮಾಡೋಕ್ಕೆ ಕಷ್ಟ ಆಗ್ತದೆ. ನಮ್ಮ ದೇಶಗಳಲ್ಲಿ ಯಾವುದೇ ಮಾಡೋಕೆ ಹೋದ್ರೂ ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಇಲ್ಲ ಬ್ಲಾಕ್ ಮನಿನ ಕೂಡಿಡೋಕ್ಕಾಗೋದಿಲ್ಲ. ನೀವು ಒಂದು 100 ಕೋಟಿ ಒಂದು ಕಡೆ ಇಡೋದಕ್ಕೆ ಭಾಳ ಕಷ್ಟ ಆಗ್ತದೆ. ಆ ಕಾರಣಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ದೇ ಆರ್ ಯೂಸಿಂಗ್ ದಿಸ್ ಮೆಥಡ್ ಟು ಸೇವ್ ದೇರ್ ಓನ್ ಮನಿ, ಇಲ್ಗಾಟನ್ ಮನಿ ಒಳಗಡೆಗೆ ಹಾಕಿ ಅದನ್ನು ಕ್ರಿಪ್ಟೋನಲ್ಲಿ ಇಡೋದಕ್ಕೂ ಮತ್ತು ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೂ ಮಾಡ್ತಾರೆ. ಅದೇನಾದಿರಲ್ಲ ಬೇರೆ ಹಲವಾರು ದೇಶಗಳ ಅಕ್ಸೆಪ್ಟೆನ್ಸ್ ಇದೆಯಲ್ಲ, ಒಪ್ಕೊಳ್ತಾರಲ್ಲ ಅವರು, ಲೀಗಲಿಗೆ ಒಪ್ಕೊಳ್ತಾರೆ. ಈಗ USA ಒಪ್ಕೊಂಡಿದೆ, ಸುಮಾರು ಕಂಟ್ರಿಗಳು ಒಪ್ಕೊಂಡಿದೆ. ಆದರೆ ನಮ್ಮ ದೇಶದಲ್ಲಿ ಒಪ್ಕೊಂಡ್ರೆ ಎಕಾನಮಿ ಭಾಳ ತೊಂದರೆ ಆಗುತ್ತೆ. ಯಾಕೆಂದರೆ ನಾವಿನ್ನೂ ಡೆವಲಪ್ಡ್ ಕಂಟ್ರಿನೆಲ್ಲ ಆ ಮಟ್ಟಿಗೆ ಯೂಸ್ ಮಾಡ್ತಕ್ಕಂಥ ಟೆಕ್ನಾಲಜಿನ ನಮ್ಮ ಜನಗಳಿಗೂ ಇನ್ನೂ ಕಷ್ಟ ಇದೆ. ಅಂದರೆ ಆ ದುಡ್ಡನ್ನ ತೊಗೊಂಡೋಗಿ ಇಡಬೇಕಂತ. ಯಾಕೆಂದರೆ ಬ್ಯಾಂಕಲ್ಲೇ ಈಗ ನಾವು 50,000 ಇಡೋಕ್ಕಾಗೋದಿಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್ 49,000 ಚಿಲ್ಲರೆ ಇಡಬೇಕು. ಅದ್ರ ಮೇಲೆ ಇಟ್ಟರೆ ಕಾರಣ ಕೇಳಬೇಕು. ಇನ್ ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಕಾನೂನು ಮಾಡೋದು ಹೊರತು ಅವಾಗ ಇಡ್ತಾರೆ ಅವರು. ಅವಾಗ ಅದಕ್ಕೆ ಇಡೋಕೆ ಹೋದಾಗ ಅದಕ್ಕೆ ಟ್ಯಾಕ್ಸ್ ಬಂದೇ ಬರುತ್ತಲ್ಲ ಅವಾಗ. ದಟ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಮನಿ. ಅದಕ್ಕೆ ಟ್ಯಾಕ್ಸ್ ಕಟ್ಬಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಬಟ್ ಅದಕ್ಕೆ ಬರ್ತಾರೆ ಅವ್ರು ಕಳ್ಳರು? ಬರುವುದಿಲ್ಲ. ಎಲ್ಲಿ ಟ್ಯಾಕ್ಸ್ 30% ಎಲ್ಲಿ ಕಟ್ಟಕ್ಕೆ ಹೋಗ್ತಾರೆ? ಅವಾಗ ಪ್ರಶ್ನೆ ಬರುತ್ತೆ, ಇಲ್ಲಿ ಈ ದುಡ್ಡು ಎಲ್ಲಿಂದ ಬಂತು ಅಂತ. ಆ ಕಾರಣಕ್ಕೆ ಏನೂ ಲೆಕ್ಕ ಇಲ್ಲದೆ ಅದನ್ನ ಹಾಗೇ ಗೊತ್ತಿಲ್ಲದೆ ಇರೋ ಸ್ವರೂಪದಲ್ಲಿ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಹಣವಂತರುಗಳು ಮಾಡ್ತಕ್ಕಂಥ ಕೆಲಸ. ಇದು ಎಲ್ಲ ವರ್ಗದವರು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಪ್ರತಿಪಕ್ಷದವರು ಆರೋಪ ಮಾಡ್ತಾ ಇದ್ರಲ್ಲ, ಈಗ ಇಡಿ ಯಾರ್ದು, IT ಯಾರ್ದು, ಇಂಥ CBI ಯಾರ್ದು ಅಂತ ಅವ್ರು ಕೇಳ್ತಾ ಇದ್ರು. ಅಂದ್ರೆ ಇಲ್ಲಿ ಪ್ರಭಾವಿಗಳು, ರಾಜಕಾರಣಿಗಳು ಈ ದಂಧೆಯಲ್ಲಿ ಇನ್ವಾಲ್ವ್ ಆದವರು ತನಿಖಾ ಸಂಸ್ಥೆಯ ಹಾದಿ ಏನಾದ್ರು ತಪ್ಪಿಸ್ತಾ ಇದಾರ, ಪ್ರಭಾವ ಬೀರುವಂತ ಚಾನ್ಸಸ್ ಏನಾದ್ರು ಇರುತ್ತಾ ಅಂತ? ನಾವು ತನಿಖೆಗಳು ಮಾಡ್ತಕ್ಕಂಥ ಸಮಯದಲ್ಲಿ ಭಾಳ ಅತ್ಯಂತ ಅಪರೂಪದಲ್ಲಿ ಅಪರೂಪ. ಅಂದರೆ ಯಾಕೆಂದರೆ ನಾವು ಉತ್ತರ ಕೊಡಬೇಕಲ್ಲ. ಯಾರೇ ಒಬ್ಬ ಪ್ರಭಾವ ಮಾಡಿಬಿಡ್ಬೋದು. ಉತ್ತರ ಕೊಡೋರು ಯಾರು? ನಾಳೆ ದಿವಸ ನಾವೇ ತಾನೇ ಅದೇನೇನಾದ್ರು ತಪ್ಪು ಮಾಡಬೇಕಾದ್ರೆ ಸರಿ. ಯಾಕೆಂದರೆ ಅದನ್ನು ಪತ್ತೆ ಮಾಡ್ತಕ್ಕಂಥವ್ರು ಇನ್ನೊಂದು ಜನ ಇರ್ತಾರಲ್ಲ ನಮ್ಮ ಮೇಲೆ. ಆ ಕಾರಣಕ್ಕೆ ನಾವು ಮಾಡಿಬಿಟ್ಟು ಸಿಗಾಕೊಳ್ಳುವಂಥ ವ್ಯವಸ್ಥೆಗೆ ಹೋಗ್ತಕ್ಕಂಥದ್ದು. ಆಮೇಲೆ ಅದು ತುಂಬ ಏನು ಮಾಡಬೇಡಿ ಬಿಟ್ಬಿಡಿ ನಮ್ಮವರವರೇ ಇಲ್ಲ, ನಥಿಂಗ್ ಡೂಯಿಂಗ್. ಸಾಮಾನ್ಯವಾಗಿ ನಮಗೆ ಇರ್ತಕ್ಕಂಥದ್ದು ಏನು ಸತ್ಯಾಸತ್ಯತೆಗಳನ್ನ ನಾವು ಭಾಳ ನೋಡಿದಾಗ ಅದಕ್ಕೆ ನಾವು ಬೆಲೆ ಕೊಡ್ತಕ್ಕಂಥದ್ದು ತನಿಖಾಧಿಕಾರಿಗಳು ಮಾಡ್ತಾರೆ. ಬಟ್ ಅದ್ರ ಮೇಲೆ ಆರೋಪಗಳು ಮಾಡ್ಬೋದು. ಯಾಕೆಂದರೆ ಮನುಷ್ಯರುಗಳಿಗೆ ನಮಗೆಲ್ಲ ಆರೋಪ ಮಾಡೋದಕ್ಕೆ ಅಧಿಕಾರ ಇರೋದ್ರಿಂದ ಆರೋಪಗಳು ಮಾಡ್ಬೋದು ಏಜೆನ್ಸಿಗಳ ಮೇಲೆ. ಬಟ್ ನಾವೇನು ತುಂಬ ಆರೋಪಗಳನ್ನ ಮಾಡೋಕೆ ಹೊರಟ್ಬಿಟ್ರೆ ಏಜೆನ್ಸಿಗಳ ಮೇಲೆ, ಈ ದೇಶದ ಏಜೆನ್ಸಿಗಳ ಮೇಲೆ ಜನ ಅದರ ಮೇಲೆ ನಂಬಿಕೆ ಕಳ್ಕೊಬಿಡ್ತಾರೆ. ಆ ಕಾರಣಕ್ಕೆ ನಾವು ಎಚ್ಚರಿಕೆಯಿಂದ ಯಾವುದೇ ಒಂದು ಆರೋಪ ಯಾರ ಮೇಲೆ ಆಗಲಿ, ನಾಟ್ ಓನ್ಲಿ ಅನ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಯಾರ ಮೇಲೆ ಮಾಡಬೇಕಾದಾಗಲೂ ಅಷ್ಟೇ ಭಾಳ ಗೌರವಯುತವಾಗಿ ಅತ್ಯಂತ ಎಚ್ಚರಿಕೆಯಿಂದ ನಾವು ಆರೋಪಗಳನ್ನ ಮಾಡಬೇಕು. ಆರೋಪ ಮಾಡಿಬಿಡ್ತೀವಿ ಅಂತ ಅನ್ನೋದೇ ನಾವು ದೊಡ್ಡವರಾಗ್ತೀವಿ ಅನ್ನುವಂಥ ಪ್ರಶ್ನೆ ಏನಲ್ಲ ಅದು. ಬಟ್ ಅದು ಅದು ಸರಿ ಇಲ್ಲ. ಅದು ನಮ್ಮದು ಏನು ಆರೋಪಗಳು ಮತ್ತು ಪ್ರತ್ಯಾರೋಪಗಳು ಮಾಡ್ತಕ್ಕಂಥದ್ದು ಯಾವುದೇ ಒಂದು ಲಿಮಿಟ್ ಇರುವಂಥದ್ದು ಸರಿ. ಅದು ಎಸ್ಪೆಷಲಿ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಮೇಲೆ. ಯಾಕೆಂದರೆ ಆ ಥರ ಅವ್ರಿಗೂ ನಂಬಿಕೆನೆ. ಇವರು ಈ ಸರ್ಕಾರಗಳು ಬಂದಾಗ ಅವ್ರ ಮೇಲೆ ಮಾಡ್ತಾರೆ, ಆ ಸರ್ಕಾರಗಳು ಬಂದಾಗ ಇವ್ರ ಮೇಲೆ ಮಾಡ್ತಾರೆ. ಇದು ನಿರಂತರ ಇದು ಡೆಮೊಕ್ರೆಟಿಕಲ್ ಸೆಟಪ್ ಒಳಗಡೆ ಅದು ಆಗ್ತಾನೆ ಇರ್ತದೆ. ಬಟ್ ಎಲ್ಲರೂ ದಾರಿ ತಪ್ಪಾರ್ದು. ಇಂಥವ್ರು ಯಾರೇ ಆಗಲಿ ಪ್ರಭಾವ ವ್ಯಕ್ತಿಗಳು ಇಂಥವ್ರು ನೀಡಿದ ಕುಕ್ಕಾಕಿ ಇಷ್ಟಿದೆ ಒಂದು ಕ್ರಿಪ್ಟೋ ಒಳಗಡೆ ಅಂತೇಳಿ ಅದನ್ನ ತನಿಖೆ ಮಾಡ್ತಾರೆ. ಹೆಂಗ್ ನಡೆಯುತ್ತೆ ಅಂದ್ರೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಈಗ ಒಂದು ಕೊಲೆ ಮಾಡಿದ್ರೆ ನೋಡಪ್ಪ ಸಾಕ್ಷಿ ಸಂಗ್ರಹ ಮಾಡಿದ್ರು, ಕೊಲೆ ಮಾಡಿದೀನಿ ಅಂತ ಆರೋಪಿ ಅಂತ ಒಬ್ಬ ಇರ್ತಾನೆ, ಹೌದು ಅಂತ ನಾನು ಒಪ್ಕೊಳ್ತಾನೆ ಒಂದು ತನಿಖೆ ಮಾಡಿದಾಗ. ಬಟ್ ಇದು ಹೆಂಗೆ ಅಂದ್ರೆ ನೀವು ಹೇಳ್ದಂಗೆ ಡಿಜಿಟಲ್ ಹವಾಲ. ಇಲ್ಲಿ ಯಾರು ಎಲ್ಲಿ ಕೂತಿರ್ತಾರೆ, ಯಾರಾದ್ರೂ ಪ್ರೈಸ್ ಅನ್ನ ಶೇರ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅಕಸ್ಮಾತ್ ಯಾರೋ ಕದ್ಕೊಂಡ್ಬಿಟ್ರು ಆ ದುಡ್ಡನ್ನ ಅಂತಂದ್ರೆ ನಾವೀಗ ಲೀಗಲೈಸ್ ಬಗ್ಗೆ ಮಾತಾಡ್ತಿದ್ವಿ. ಕಂಪ್ಲೇಂಟ್ ನಾನು ಕೊಟ್ರೆ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವೋ, ದುಡ್ಡು ಹೋದ್ರೆ ಹೋಗ್ಲಿ ಅಂತ ಸುಮ್ಮನಿರ್ಬೇಕಾ, ಇಂಥದ್ದೆಲ್ಲ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಈ ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂಗೆ ಮಾಡ್ಬಿಟ್ಟು ನಾನು ದುಡ್ಡೋಯ್ತು ಅಂತ ಅನ್ನುವಂಥದ್ದು ನನ್ನ ಲೆಕ್ಕ ಯಾವುದೇ ಈ ದೇಶದಲ್ಲಿ ಇದುವರೆಗೂ ಕಂಪ್ಲೇಂಟ್ ಬಂದಂಗಿಲ್ಲ. ನಾವಿದ್ದಾಗಲೂ ಎಲ್ಲೂ ಬೆಂಗಳೂರು ಸಿಟಿನಲ್ಲಿ ಆ ಥರ ಆಗಿದ್ರೆ ನನ್ನ ಲೆಕ್ಕದಲ್ಲಿ ಪೇಪರಲ್ಲಿ ಬರ್ತಿತ್ತು, ಮೀಡಿಯಾದಲ್ಲಿ ಬರ್ತಿತ್ತು ಬಿಟ್ಕಾಯಿನಲ್ಲಿ ದುಡ್ಡು ಕಳ್ಕೊಬಿಟ್ಟಿದ್ದಾನೆ ಅಂತ. ನನ್ನ ಲೆಕ್ಕ ಭಾಳ ಅತ್ಯಂತ ಸೇಫ್ ಅಂತ ಕಾಣಿಸ್ತದೆ. ಈಗೇನು ನಾವು ನಿಮ್ಮ ಟಿ ವಿನಲ್ಲಿ ಕರೆನ್ಸಿಗಳು ನೋಡ್ತಾ ಇದ್ದೀವಲ್ಲ, ಆ ರೂಪದಲ್ಲಂತೂ ಇಲ್ಲ. ಅದು ಸುಮ್ಮನೆ ಏನೋ ನಾವು ಒಂದು ಬಿಟ್ ಅಂತ ಬರೆದಿದ್ದೀವಿ ಅಷ್ಟೇ ಹೊರತು ದಿಸ್ ಈಸ್ ಟೋಟಲಿ ಯಾರಿಗೂ ಕಣ್ಣು ಕಾಣದೇ ಇರತಕ್ಕಂಥ ಕರೆನ್ಸಿ. ದಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಬೈ ಓನ್ಲಿ ಎನ್ ಎಕ್ಸ್ಚೇಂಜ್ ಫೆಲೋ ಆ್ಯಂಡ್ ಬ್ರೋಕರ್ಸ್ ಆ್ಯಂಡ್ ಸಾಫ್ಟ್ವೇರ್ ಆ್ಯಂಡ್ ಎಂಡ್ ಟು ಎಂಡ್ ಅಂತ. ಅಂದರೆ ಈ ಎಕ್ಸ್ಚೇಂಜಿಂದ ಇನ್ನೊಂದು ಎಕ್ಸ್ಚೇಂಜು ಮತ್ತು ಈ ಸರ್ವರಿಂದ ಇನ್ನೊಂದು ಸರ್ವರ್ಗೆ ಓಡಾಡ್ತಕ್ಕಂಥ ಮನಿ ಇದು. ಬಟ್ ದಟ್ ಈಸ್ ಅವ್ರಿಗೆ ಅದು ಲೀಗಲ್ ಮನಿ, ಅವ್ರಿಗೆ, ನಮಗಲ್ಲ. ಅದು ಕದ್ದಿಡ್ತಕ್ಕಂಥದ್ದು ಒಂದು ಜಾಗ ಅಷ್ಟೇ. ಅದು ಯಾರೂ ಹೆಚ್ಚಿಗೆ ಇಡ್ತಾ ಇರ್ತಕ್ಕಂಥದ್ದು. ಬಟ್ ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಕಸ್ಮಾತ್ ವಾಪಸ್ಸು ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದರೆ ರಾಂಗಾಗಿ ಯಾರಿಗಾರು ವಾಪಸ್ ಒಂದು ಒಟ್ಟೋಯ್ತು ಒಂದು ಯಾರಿಗಾರು ಒಂದು 50 ಕೋಟಿ ಕಳಿಸ್ಬಿಟ್ರು ವಾಪಸ್ ಬರಲ್ಲ. ಯಾವುದೇ ಬಿಟ್ಕಾಯಿನಲ್ಲಿ ಯಾವ ಕಾರಣಕ್ಕೂ ಬರೋದಿಲ್ಲ. ಸೋರ್ಸಸ್ಸೇ ಆಗಿ ಅದರಲ್ಲಿರೋದು. ನೀವೇನು ಅದನ್ನು ಕೀವರ್ಡ್ ಯೂಸ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನೊಬ್ಬರಿಗೆ ಆ ಎಕ್ಸ್ಚೇಂಜ್ ಮುಖಾಂತರ ಇಂಥವ್ನು ಮಾಡಿ ಅಂತ ಕಳಿಸ್ಕೊಟ್ರೆ ಅದು ರಾಂಗ್ ಹ್ಯಾಂಡ್ ಹೋಗಿ ಸೇರಿಕೊಂಡ್ರೆ ಮತ್ತೆ ವಾಪಸ್ ನಿಮ್ಗೆ ಕ್ಲೈಮ್ ಇಲ್ಲ ಅದಕ್ಕೆ.
ಅದೇ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಸ್ವಲ್ಪ ಅಟ್ಲೀಸ್ಟ್ ನಂದು ಹಾಕಿರೋದು ಅವ್ನು ಕೊಟ್ಟೋಗ್ಬಿಟ್ಟಿದೆ ಸ್ವಲ್ಪ ಕೇಳಿ ಅಂತ ಹೇಳ್ಬೋದು. ಅವರು ಅಲ್ಲೇ ನಂದು ದುಡ್ಡು ಅಂತ ಅವ್ರು ಮಾಡ್ತಾರೋ, ಯಾಕೆಂದ್ರೆ ಕಂಪ್ಲೇಂಟ್ ಎಲ್ಲ ಬಂದಿದ್ದಾವೆ ನಮ್ಮಲ್ಲೆಲ್ಲ. ಆದರೆ ಇದರಲ್ಲಿ ಅದೆಲ್ಲ ಇಲ್ಲ. ಬಟ್ ಅದರ ಕಂಪ್ಲೇಂಟ್ ಯಾಕೆ ಬರಲ್ಲ ಅಂತಂದರೆ ಮಾಡ್ತಾ ಇರೋದೇ ದಂಧ ಅಲ್ವಾ, ಆ ಕಾರಣಕ್ಕೆ ಕಂಪ್ಲೇಂಟ್ ಅಂತ ತೊಗೊಬರ್ತಾರೆ ಇವರು. ಅದರಿಂದ ಈ ಡಿಜಿಟಲ್ ದುಡ್ಡು ಈ ನಮ್ಮ ಕಪ್ಪು ಹಣಕ್ಕಿಂತ 100 ಪಟ್ಟು ಡೇಂಜರ್ ಇದು. ಈ ದುಡ್ಡಾದರೂ ಅಟ್ಲೀಸ್ಟ್ ಯಾರಾದರೂ ತರಕಾರಿ ಮಾರೋ ಹತ್ರ ಬೋಂಡಾಗೋ ಅದಕ್ಕೋ ಇದಕ್ಕೋ ಎಲ್ಲೋ ಅಲ್ಲಿ ಇಲ್ಲಿ ಖರ್ಚು ಮಾಡ್ತಾರೆ. ಅದನ್ನು ಖರ್ಚೆ ಮಾಡೋದಿಲ್ವಲ್ಲ ಕಳ್ಳರು ಇವರು. ಬೇರೆ ಬೇರೆ ಯಾವುದೋ ಮೂಲಕ್ಕೆ ಬಳಸ್ಬಿಡ್ತಾರೆ. ಬೇಕಾದಾಗ ಮಾತ್ರ ತಗೋತಾರೆ. ಯಾರಿಗಾದ್ರೂ ಈಚೆ ಬರಬೇಕಾದಾಗ ದುಡ್ಡು ಯೂಸ್ ಮನಿ ಬೇಕು ಅನ್ಬೇಕಾದಾಗ ವಿಡ್ರಾ ಮಾಡ್ಕೊಳ್ತಾರೆ. ಬಟ್ ಈ ಬ್ಲಾಕ್ ಮನಿ ಬ್ರೇಕ್ ಹಾಕೋದಂಗೆ ನೀವು ಹೇಳ್ದಂಗೆ ನಿಮಗೂ ನೀವು ಇನ್ವೆಸ್ಟಿಗೇಷನ್ ಮಾಡಿದಂಥ ಟೈಮ್ನಲ್ಲಿ ಒಂದು ಮೂಲ ಅಂತ ಸಿಕ್ಕಿತ್ತು. ಅಲ್ಲಿ ಹೋದಾಗ ಸ್ಯಾಟಲೈಟ್ ಫೋನ್ ಯೂಸ್ ಮಾಡಿದ್ ಗೊತ್ತಾಯ್ತು, ಬಟ್ ಅಲ್ಟಿಮೇಟ್ ಆಗಿ ಆ ವ್ಯಕ್ತಿಗಳಲ್ಲಿ ಸಿಗ್ಲಿಲ್ಲ ಅಂತ. ಟ್ರೇಸ್ ಔಟ್ ಮಾಡೋದು ಹೆಂಗೆ, ಬ್ರೇಕ್ ಹಾಕೋದು ಹೆಂಗೆ ಇದಕ್ಕೆ? ಅದು ಭಾಳ ಇದಕ್ಕೆ ತುಂಬ ಇಂಟೆಲಿಜೆನ್ಸಿ ಬೇಕು. ಮೊದಲು ವಾಟ್ ಈಸ್ ಬಿಟ್ಕಾಯಿನ್ ಅಂತ ತಿಳ್ಕೊಬೇಕಲ್ಲ. ನಾನು ಬಿಟ್ಕಾಯಿನ್ ಏನು ಅಂತ ಗೊತ್ತಿಲ್ಲದೇ ನಾನು ಬಿಟ್ಕಾಯಿನ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತಂದರೆ ತಪ್ಪಾಗ್ತದೆ. ಬಿಟ್ಕಾಯಿನ್ ಬಗ್ಗೆ ಪೂರ್ಣ ವಿವರಣೆ ಯಾರ ಹತ್ರ ತಿಳ್ಕೊಬೇಕು? ಕಳ್ಳರ ಹತ್ರನೇ ತಿಳ್ಕೊಬೇಕು ನಾವು. ಒಳ್ಳೆಯವ್ರು ಯಾರೂ ಹೇಳೋದಿಲ್ಲ. ಯಾಕೆ ಅಂತಂದರೆ ಇವ್ರನ್ನ ಕೇಳೋಕೆ ಹೋದ್ರೆ ನಂಗೆ ಗೊತ್ತಿಲ್ಲಪ್ಪ, ಅದು ಎಲ್ಲಿದೆ, ಎಲ್ಲಿ ಸಿಗ್ತದೆ, ಮಾರ್ಕೆಟಲ್ಲಿ ಸಿಗ್ತದ, ಸಿಟಿ ಮಾರ್ಕೆಟ್ಲಿ ಅಂತಾರೆ. ಕಳ್ಳರಿದ್ದಾನೆ ತಿಳ್ಕೊಬೇಕು ಇದು ಹೆಂಗೆ ನಡೀತಾ ಇದೆ, ಇದು ನೆಟ್ವರ್ಕ್ ಹೇಗೆ ಅಂತ ಹೇಳ್ಬಿಟ್ಟು ಅಂತ ಇನ್ಫಾರ್ಮೇಷನ್ ಕೊಡ್ತಕ್ಕಂಥವ್ರ ಹತ್ರ ನಮ್ಮ ಪೂರ್ಣ ಪ್ರಮಾಣದಲ್ಲಿ ಇನ್ಫಾರ್ಮೇಷನ್ ತಗೋಬೇಕು. ಎಷ್ಟರ ಮಟ್ಟಿಗೆ ನಮಗಿರ್ತದೆ, ನಮ್ಗೆ ನಾಲೆಡ್ಜ್ ಎಷ್ಟಿರ್ತದೆ, ಮತ್ತು ಆ ಸೈಬರ್ಗೆ ಸಂಬಂಧಪಟ್ಟಂಥದ್ದು ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿರ್ತೀವಿ, ಮತ್ತು ಅವನನ್ನು ಕ್ವಶನ್ ಮಾಡೋಕೆ ನಮ್ಮ ತಲೆಯಲ್ಲಿ ಇರಬೇಕಲ್ಲ ಸ್ಟಾಕು. ಅದೇನು ಇರೋದಿಲ್ಲ ನಮ್ಮಲ್ಲಿ. ಅವ್ನು ಏನು ಹೇಳ್ತಾನೋ ಅದ್ರ ಮೇಲೇ ನಾವು ಅವ್ರು ಬಿಳಿಯನ್ನ ಕೊಟ್ಟರೆ ನಾವು ಚಿತ್ರಾನ್ನ ಮಾಡಿ ವಾಪಸ್ ಕೇಳಬೇಕು ಅವ್ರಿಗೆ. ಆ ಕಾರಣಕ್ಕೆ ನಮಗೆ ಅದ್ರದ್ದು ಅತ್ಯಂತ ಜಾಸ್ತಿ ನಾಲೆಡ್ಜ್ ಯಾವಾಗಿರಲ್ವೋ, ಅದನ್ನು ತಿಳ್ಕೊಂಡಿರಲ್ವೋ, ಇಂಥ ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂಥ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ. ಯಾಕೆಂತಂದ್ರೆ ಇದರಲ್ಲಿ ಏಜೆನ್ಸಿಗಳು ತುಂಬ ಇನ್ವಾಲ್ವ್ ಆಗಿದ್ದಾವೆ. ಆಮೇಲೆ ಇವ್ರು ಏನೇ ಮಾಡಿದ್ರು ನೆಟ್ ಅಂತೂ ಯೂಸ್ ಮಾಡಬೇಕಲ್ಲ. ಇವ್ರೇನು ದಾರ ಕಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಅವರು ನೆಟ್ ಯೂಸ್ ಮಾಡಲೇಬೇಕು, ನೆಟ್ ಸಂಪರ್ಕ ತಗೊಳ್ಳೇಬೇಕು, ಅದ್ರ ಮುಖಾಂತರನೇ ಮಾಡಬೇಕು. ಇವ್ರದ್ದು ಏನು ಓನ್ ಸಿಸ್ಟಮ್ ಏನೂ ಇಲ್ಲ. ಆ ಕಾರಣಕ್ಕೆ ಏನೇ ಮಾಡಿದ್ರು ಕಳ್ಳತನಗಳನ್ನ ಪತ್ತೆ ಮಾಡ್ತಕ್ಕಂಥ ಕ್ರಮ ಇದೆ, ಪತ್ತೆ ಮಾಡಲೇಬಹುದು 100ಕ್ಕೆ 100ರಷ್ಟು. ಫೈನ್ ಸರ್, ಇಲ್ಲಿ ತನಕ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಕ್ಕೆ. ಫೈನ್. ಕೂ ಆ್ಯಪ್ ಮೂಲಕ ಪ್ರತಿದಿನ ನಾವು ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಪ್ರಶ್ನೆಯಾಗಿತ್ತು, ನಾಡಗೀತೆ ವಿವಾದವನ್ನ ಬಗೆಹರಿಸುವುದಕ್ಕೆ ಸರ್ಕಾರಕ್ಕೆ ಕನ್ನಡಿಗರ ಸಲಹೆ ಏನು ಅಂತ. ಸಾಕಷ್ಟು ಜನ ತಮ್ಮ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಹಿಂದಿನಿಂದ ಬಂದಂತ ಹಾಡಿನ ದಾಟಿಯನ್ನೇ ಮುಂದುವರಿಸೋದು ಉತ್ತಮ ಅಂತ ಗುರು ಗಣೇಶ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನಾಡಗೀತೆ ವಿವಾದ ಸರ್ಕಾರಕ್ಕೂ ಕೂಡ ಒಂಥರ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಅದನ್ನು ನುಂಗಕ್ಕೂ ಆಗ್ತಿಲ್ಲ, ಉಗುಳಕ್ಕೂ ಆಗ್ತಾ ಇಲ್ಲ. ಗೊಂದಲದಲ್ಲಿ ಸರ್ಕಾರನೇ ಇರೋದ್ರಿಂದ ನ್ಯೂಸ್ 18 ಕನ್ನಡ ಸಾರ್ವಜನಿಕರಿಂದಾನೇ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆ. ಯಾವ ದಾಟಿಯಲ್ಲಿ, ಯಾರ ಸ್ವರ ಸಂಯೋಜನೆಯಲ್ಲಿ ಹಾಡಿದ್ರೆ ಉತ್ತಮ ಅಂತ ಹೇಳ್ಬಿಟ್ಟು. ಈ ಹಿಂದೆ ನಾವು ಏನು ಸ್ವರ ಸಂಯೋಜನೆಯಲ್ಲಿ ಹಾಡ್ತಾ ಇದ್ವಿ ಅದೇ ಬೆಟರ್ ಕಂಟಿನ್ಯೂ ಮಾಡೋದು ಅಂತ ಗುರು ಗಣೇಶ್ ಅವರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮತ್ತಷ್ಟು ಸುದ್ದಿ ನೋಡೋಣ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ನಟ ಸ್ನೇಹಿತ್ ಕುಟುಂಬಸ್ಥರಿಂದ ಹಲ್ಲೆ ಪ್ರಕರಣದ ವಿಚಾರವಾಗಿ ಇಲ್ಲಿವರೆಗೂ ಆರೋಪಿಗಳನ್ನ ಪೊಲೀಸರು ಬಂಧಿಸಿಲ್ಲ. ಬೌನ್ಸರ್ ಜೊತೆಗೆ ಪಕ್ಕದ ಮನೆ ಕೆಲಸದಾಕೆ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಹಲ್ಲೆ ಬಳಿಕ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವ್ರ ಫ್ಯಾಮಿಲಿ ಸಮೇತ ಎಸ್ಕೇಪ್ ಆಗಿದ್ದಾರೆ. ಬೌನ್ಸರ್ ಹಾಗೂ ಕುಟುಂಬಸ್ಥರ ಜೊತೆಗೆ ಕಾರ್ನಲ್ಲಿ ಪರಾರಿಯಾಗಿದ್ದಾರೆ. 3 ತಂಡಗಳನ್ನು ರಚಿಸಿ ಈಗ ಮಹಾಲಕ್ಷ್ಮಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಬಂಧನದ ಭೀತಿಯಲ್ಲಿ ನಿರೀಕ್ಷಣಾ ಜಾಮೀನಿಗೂ ಅರ್ಜಿಯನ್ನ ಹಾಕಿದ್ರು. ಇದೀಗ ರಾಜಕೀಯ ಒತ್ತಡ ಹಾಕಿ ಕೇಸ್ ವಾಪಸ್ಗೂ ಪ್ರಯತ್ನವನ್ನ ಪಡ್ತಿದ್ದಾರೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಒತ್ತಡದ ಬಗ್ಗೆ ಮಾಧ್ಯಮಗಳ ಎದುರು ದೂರುದಾರರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಗೆ ಅನ್ಯಾಯ ಆಗಿದೆ, ಈ ತರ ಹಲ್ಲೆ ಆಗಿದೆ, ಸಾಮಾನ್ಯ ಜನ ಆದ್ರೆ ಬಿಟ್ಬಿಡ್ತಿದ್ರ ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿಗೆ ನೋಡಿ, ದೊಡ್ಡವ್ರಿಗೊಂದು ನ್ಯಾಯ, ಸಮಾಜದಲ್ಲಿ ಬಡವರಿಗೆ ಮತ್ತೊಂದು ನ್ಯಾಯನ ಅಂತ ಜನನೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೂರುದಾರರ ಪರವಾಗಿದ್ದ ಮನೆ ಮಾಲಕಿ ಹಾಗೇನೆ ಉದ್ಯಮಿ ಮಂಜುಳಾ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ನಮ್ಮ ಕೆಲಸದಾಕೆ ಮೇಲೆ ಹಲ್ಲೆಯಾಗಿದ್ದಕ್ಕೆ ದೂರನ್ನ ಕೊಟ್ಟಿದ್ವಿ. ಶನಿವಾರ ಕೊಟ್ಟಿರೋ ಕೇಸ್ ಈವರೆಗೂ ಅರೆಸ್ಟ್ ಮಾಡಿಲ್ಲ ಆರೋಪಿಗಳನ್ನ. ದಿನಗಳದಂತೆ ನಮಗೆ ಒತ್ತಡ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು ಅಂತ ದೂರನ್ನ ಕೊಟ್ಟಿದ್ದೀವಿ. ಖುದ್ದು ನಿರ್ಮಾಪಕ ಸೌಂದರ್ಯ ಜಗದೀಶ್ ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ. ಸ್ನೇಹಿತ್ ಈ ಘಟನೆಯಿಂದ ಪಾಠ ಕಲಿತಾನೆ. ರೇಖಾ ಮತ್ತು ಸ್ನೇಹಿತ್ ಇಬ್ರು ಜಗಳ ಬಿಡಿಸೋದಕ್ಕೆ ಬಂದಿದ್ರು. ಅವ್ರಿಗೂ ಗಲಾಟೆಗೂ ಸಂಬಂಧ ಇಲ್ಲ ಅಂತ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ. ಏನು ದೌರ್ಜನ್ಯ ನಡೀತು, ಆ ದೌರ್ಜನ್ಯಕ್ಕೋಸ್ಕರ ನೋಡಿ ಹಿಂಗಾಯ್ತು. ಯಾಕೆಂದ್ರೆ ಹಲವಾರು ಸತಿ ತೊಂದರೆಗಳಾದ್ರಿಂದ ಹೋದೆ, ಕಂಪ್ಲೇಂಟ್ ಕೊಟ್ಟೆ. ಸೊ ದಟ್ ಅದು ಮತ್ತೆ ಆಗಬಾರ್ದು ಈ ರೀತಿಯಿಂದ ಒಂದು ವಿಚಾರಕ್ಕೆ ನಾನು ಹೋಗಿರೋದು ನಿಜ. ನಾನು ಅಲ್ಲಿದ್ದಾಗ ಅಲ್ಲಿ ಏನಿದೆ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಎಲ್ಲ ಡೀಟೇಲ್ಗಳು ಕೊಟ್ಟಿರೋದು ನಿಜ. ಜಗದೀಶ್ ಅವರು ಸ್ವಯಂ ನನ್ನನ್ನ ಬಂದು ಕೂಡ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು, ನಿಜವಾಗ್ಲೂ ನನ್ನ ಹೆಂಡತಿ ಮಗು
ಅಲ್ಲಿ ಜಗಳ ಬಿಡ್ಸಕ್ ಹೋಗಿರೋದು ಮಂಜುಳಾ ಅವರೇ. ನೀವು ಹಳೇದು ಏನೇ ಆಗೋಗಿದ್ರು ಕೂಡ ಅದು ನಾವು ಸರಿಪಡಿಸ್ಕೊಳ್ಳೋಣ. ಅವತ್ತಿನ ಜಗಳದಲ್ಲಿ ಅವ್ರು ಬಂದಿರೋದು ಜಗಳ ಬಿಡ್ಸಕ್ಕೆ ಬಂದಿದ್ದು, ಅವರಲ್ಲಿ ಪಾತ್ರಧಾರಿಗಳಾಗೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಕ್ಲಿಪ್ಪಿಂಗ್ ನ ರೀಕನ್ಸಿಡರ್ ಮಾಡಿ, ಅವ್ರು ಬಂದಿರೋದು ಜಗಳ ಬಿಡ್ಸಕ್ಕಂತೆ ನೋಡಿ ಗಮನ ಮಾಡಿ ಅಂತ ನಾನು ಮಾತಾಡಕ್ಕೋ. ಇನ್ನು ದೂರುದಾರರಾದ ಅನುರಾಧ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದು, ನನಗೆ ನಮ್ಮ ಮನೆಯ ಮಾಲೀಕರು ತುಂಬಾನೇ ಸಹಾಯ ಮಾಡಿದ್ದಾರೆ. ನನ್ನ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ನನ್ನ ಮನೆ ಮಾಲೀಕರು ಮುಂದೆ ನಿಂತು ಪೊಲೀಸ್ ಠಾಣೆಗೆ ದೂರನ್ನ ಕೊಡಿಸಿದ್ದಾರೆ. ಬೌನ್ಸರ್ಗಳು ಬಂದು ಸಿಕ್ಕಾಪಟ್ಟೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಟ ಸ್ನೇಹಿತ ಹಾಗೆಯೇ ನಿರ್ಮಾಪಕರ ಕುಟುಂಬವನ್ನ ರಕ್ಷಿಸುವಂತ ಎಲ್ಲ ಕೆಲಸಗಳು ಆಗಿದೆ. ಬೌನ್ಸರ್ಸ್ ಚೆನ್ನಾಗಿ ಹೊಡೆದಿದ್ದಾರೆ ಸರ್. ನನಗೆ ತಡ್ಕೊಳಕ್ ಆಗದಿರೋ ನೋವುಗಳಿದೆ. ನನಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಏನು ಮಾಡೋದು? ಹೊಡೆದಿರೋರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಕಂಪ್ಲೇಂಟ್ ಕೊಟ್ಟಿದ್ದು ನಿಜ, ಆದರೆ ಹೊಡೆದಿಲ್ದಿರೋರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ನಾನು ಇಲ್ಲ ರೆಡಿ ಇರಲಿಲ್ಲ. ಅದಕ್ಕೆ ನಾನು ಅದು ಸ್ಟೇಷನ್ಗೆ ಹೋಗಿದ್ದೆ ಸರ್, ಅಷ್ಟೇ. ಇಲ್ಲ ನನ್ನಿಂದ ಅಲ್ಲ, ಅಷ್ಟು ಪೇಯ್ನ್ ಇಲ್ಲ, ನನ್ನಿಂದ ಈ ಥರ ಆಗೋಗಿದೆಯಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ಇವರಿಷ್ಟು ಓಡಾಡ್ತಾ ಇದ್ದಾರೆ, ಅವ್ರ ಕೆಲಸಗಳೆಲ್ಲ ಬಿಟ್ಟು ನನಗೋಸ್ಕರ ಓಡಾಡ್ತಿದ್ದಾರೆ. ಅಷ್ಟು ನನಗೆ ತುಂಬ ಬೇಜಾರಾಗ್ತಿದೆ. ಇನ್ನು ಸೌಂದರ್ಯ ಜಗದೀಶ್ ಕುಟುಂಬಸ್ಥರು ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಿಕೆಯಾಗಿದೆ. ಇನ್ನು ಪೊಲೀಸರು ಬೌನ್ಸರ್ಗಳನ್ನ ಚೇಸಿಂಗ್ ಮಾಡೋ ವೇಳೆ ಪೊಲೀಸರಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಸನದಿಂದ ಸಕಲೇಶ್ಪುರ ಮಾರ್ಗ ಮಧ್ಯೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಗೆ ಆರೋಪಿಗಳು ಸಿಕ್ಕಿದ್ರು. XUV 500 ಕಾರ್ನಲ್ಲಿದ್ದ ಬೌನ್ಸರ್ಗಳನ್ನ ಪೊಲೀಸರು ಚೇಸ್ ಮಾಡಿದ್ರು. ಆದರೆ ಎದುರಿಗೆ ಬಂದ ಟ್ರ್ಯಾಕ್ಟರ್ನಿಂದ ಆರೋಪಿಗಳ ಬಂಧನ ಮಿಸ್ ಆಯಿತು ಅಂತ ಹೇಳಲಾಗ್ತಾ ಇದೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಹಲ್ಲೆ ಪ್ರಕರಣದ ವಿಚಾರವಾಗಿ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅಂಗರಕ್ಷಕರಿಂದ ಅಂದ್ರೆ ಬೌನ್ಸರ್ಗಳಿಂದ ಹಲ್ಲೆ ಪ್ರಕರಣ ಈಗ ದೂರು ಕೂಡ ಅದ್ರ ಬಗ್ಗೆ ದಾಖಲಾಗಿದೆ. ನನಗೆ ಮಾಹಿತಿ ಇಲ್ಲ, ಮಾಹಿತಿ ತರಿಸ್ಕೊಂಡು ಅದ್ರ ಬಗ್ಗೆ ನಾನು ರಿಯಾಕ್ಷನ್ ಕೊಡ್ತೀನಿ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ನಾನು ಮಾಹಿತಿ ತರಿಸ್ತೀನಿ. ನಾನು ಮಾಹಿತಿ ತರಿಸ್ತೀನಿ. ಕುಆಪ್ನಲ್ಲಿ ಇವತ್ತು ಮತ್ತೊಂದು ಪ್ರಶ್ನೆಯನ್ನ ನಿಮಗೆ ಕೇಳ್ತಾ ಇದ್ದೀವಿ. ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ ವೈರಸ್ ಹರಡದಂತೆ ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆ. ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ ವೈರಸ್ ಹರಡದಂತೆ ತಡೆಯೋದಕ್ಕೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನೀವು ವ್ಯಕ್ತಪಡಿಸಬಹುದಾಗುತ್ತೆ. ಇದಕ್ಕೆ ನೀವು ಕುಆಪ್ನ ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗುತ್ತೆ. ನಿಮ್ಮ ಅಭಿಪ್ರಾಯವನ್ನ ನಾವು ರಾತ್ರಿ 10 ಗಂಟೆ ನ್ಯೂಸ್ನಲ್ಲಿ ಪ್ರಸಾರ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.